ಸೊ ಇಲ್ಲಿಯವರೆಗೆ ನಾವು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಸಾಮ್ರಾಜ್ಯ ಸ್ಥಾಪನೆ ಹೇಗಾಯಿತು ಅಂತ ನೀವು ತಿಳ್ಕೊಂಡ್ರಿ. ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಧಿಕೃತವಾಗಿ ಹೇಗೆ ಆರಂಭ ಆಗುತ್ತೆ ಅಂತ ಟಿಲ್ ದ ಡೆವಲಪ್ಮೆಂಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್ ಆ್ಯಂಡ್ ದ ಟ್ರೀಟಿ ಆಫ್ ಅಲಹಾಬಾದ್ 1765 ಅಲ್ಲಿವರೆಗೆ ನಮ್ಮ ಚರ್ಚೆ ಬಂದು ನಿಂತಿತ್ತು. ಸೊ ಈಗ ಅಲ್ಲಿಂದ ಮುಂದೆ ಚರ್ಚೆ ಮುಂದುವರೆದ ಭಾಗ ಗವರ್ನರ್ ಜನರಲ್ಗಳ ಆಳ್ವಿಕೆ ಈ ದೇಶದಲ್ಲಿ ಆರಂಭ ಆಗುತ್ತೆ. ಒಟ್ಟು 23 ಗವರ್ನರ್ ಜನರಲ್ಗಳು ಆಳಿದರು ಅಂತ ನಾನು ಆಗಲೇ ನಿಮ್ಗೆ ಹೇಳಿದೆ. ಅದರಲ್ಲಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ ನಾವು 4 ಜನರನ್ನು ಮಾತ್ರ ಇಲ್ಲಿ ತರಗತಿಯಲ್ಲಿ ಚರ್ಚೆ ಮಾಡ್ತೀವಿ. ಅದರಲ್ಲಿ ಮೊದಲನೇ ವ್ಯಕ್ತಿ ಓಪನಿಂಗ್ ಬ್ಯಾಟ್ಸ್ಮನ್ ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಿ. ಕಾರ್ನ್ವಾಲಿಸಿನಿಂದ ಗವರ್ನರ್ ಜನರಲ್ಗಳ ಒಂದು ಚರ್ಚೆ ಆರಂಭ ಆಗುತ್ತೆ. ಇವನನ್ನೇ ನಾವು ಯಾಕೆ ಆರಿಸ್ಕೊಂಡ್ವಿ ಅಂತ ಹೇಳಿದರೆ, ಹೀ ಈಸ್ ಕಾಲ್ಡ್ ಇಕನಾಮಿಕ್ ಪಿಲ್ಲರ್ ಆಫ್ ದಿ ಬ್ರಿಟಿಷ್ ಎಂಪೈರ್. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆರ್ಥಿಕ ಆಧಾರ ಸ್ತಂಭ, ಅದಕ್ಕೆ ಒಂದು ಆರ್ಥಿಕವಾದ ಅಸ್ಥಿಭಾರವನ್ನು ಹಾಕಿದವನು ಯಾರು ಅಂದರೆ ಕಾರ್ನ್ವಾಲಿಸ್. ಮತ್ತು ಇವನ ಕಾಲದಲ್ಲಿ 2 ಉತ್ತಮ ಬೆಳವಣಿಗೆಗಳಾಗ್ತವೆ. ಒಂದು ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗ ಸುಧಾರಣೆಗಳು, ಮತ್ತೊಂದು ನಾಗರಿಕ ಸೇವೆಗಳು. ಅದು ಮುಖ್ಯವಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು. ಮೊದಲ ಬಾರಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಭಾರತೀಯರನ್ನು ನೌಕರಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ಅವನ ಕಾಲದಲ್ಲಾಗುತ್ತೆ. ಸೊ ಹಾಗಾಗಿ ಇವನನ್ನು ಯಾಕೆ ನಾವು ಚರ್ಚೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದರೆ, ಹಿ ಈಸ್ ಕಾಲ್ಡ್ ಇಕನಾಮಿಕ್ ಪಿಲ್ಲರ್ ಆಫ್ ದಿ ಎಂಪೈರ್. ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಆರ್ಥಿಕವಾದ ಭದ್ರವಾದ ಅಡಿಪಾಯವನ್ನು ಹಾಕ್ತಾನೆ, ನ್ಯಾಯಾಂಗ ಸುಧಾರಣೆಗಳನ್ನು ಮಾಡ್ತಾನೆ. ಆನಂತರದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದ ಯುವಕರು ಏನಿದ್ರು, ಎಜುಕೇಟೆಡ್ ಮಿಡಲ್ ಕ್ಲಾಸ್ ಇಂಡಿಯನ್ಸ್ ಅಂತ ನಾವು ಕರಿತೀವಿ, ಅವರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕೊಡುವ ದೃಷ್ಟಿಯಿಂದ ಅವನು ಈ ನಾಗರಿಕ ಸೇವೆಗಳನ್ನು ಆರಂಭಿಸ್ತಾನೆ. ಹಾಗಾಗಿ ಇತಿಹಾಸದಲ್ಲಿ ಅವನನ್ನು ಫಾದರ್ ಆಫ್ ಸಿವಿಲ್ ಸರ್ವೀಸ್, ನಾಗರಿಕ ಸೇವೆಗಳ ಪಿತಾಮಹ ಅಂತ ಕಾರ್ನ್ವಾಲಿಸನ್ನು ನಾವು ಗುರುತಿಸ್ತೇವೆ. ಅದಾದಮೇಲೆ ಇವನ ಕಾಲದಲ್ಲಿ ಒಂದು ಯುದ್ಧ ಕೂಡ ಆಗುತ್ತೆ. ಆ ಯುದ್ಧ ನಮ್ಮ ಮೈಸೂರು ಪ್ರಾಂತ್ಯದ ಜೊತೆಗೇ ಆಗುತ್ತೆ ವಿತ್ ಟಿಪ್ಪು ಸುಲ್ತಾನ್. 3rd ಆಂಗ್ಲೋ ಮೈಸೂರು ವಾರ್ ಅಂತ ನಾವು ಅದನ್ನು ಕರಿತೇವೆ. ಆ 3ನೇ ಆಂಗ್ಲೋ ಮೈಸೂರು ಯುದ್ಧ ಇವನ ಕಾಲದಲ್ಲೇ ಆಗುತ್ತೆ. ಮತ್ತು ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನಿಗೆ ಸೋಲಾಗುತ್ತೆ. ಅದರ ಜೊತೆಗೆ ಒಂದು ಒಪ್ಪಂದವನ್ನು ಕೂಡ ಅವನ ಮೇಲೆ ಹೇರಲಾಗುತ್ತೆ, ದ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಅದನ್ನು ನಾವು ಕರಿತೇವೆ. ಸೊ ಈ ಎಲ್ಲ ವಿವರಗಳನ್ನು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಈಗ ಮೊದಲನೇ ಪಾಯಿಂಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಪಾಯಿಂಟ್ ಐ ವಿಲ್ ರೈಟ್ ಇಟ್ ಆನ್ ದ ಬೋರ್ಡ್ ಅಂಡರ್ ಲಾರ್ಡ್ ಕಾರ್ನ್ವಾಲಿಸ್. ಸೊ ವೈ ಹಿ ಈಸ್ ಕಾಲ್ಡ್ ಇಕನಾಮಿಕ್ ಪಿಲ್ಲರ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಸೊ ಇವನನ್ನು ಇಕನಾಮಿಕ್ ಪಿಲ್ಲರ್ ಆಫ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಯಾಕೆ ಗುರುತಿಸ್ತೇವೆ ಅನ್ನೋದನ್ನು ಮೊದಲು ನೀವು ನೋಟ್ ಮಾಡಬೇಕು. ಕಾರ್ನ್ವಾಲಿಸ್ ಅಂತ ಹೇಳಿದ ತಕ್ಷಣ ಆರ್ಥಿಕ ಅಂಶಗಳು ಅಲ್ಲಿ ಗಮನಕ್ಕೆ ಬರ್ತವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಅಂತ ಹೇಳಿದರೆ ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಇನ್ ಬೆಂಗಾಲ್. ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಇನ್ ಬೆಂಗಾಲ್. ಸೊ ಇದರ ಮೇಲೆ ಸಾಕಷ್ಟು ಬಾರಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದು ಏನು, ಯಾಕೆ ಬಂತು ಅಂತ ನೀವೀಗ ಅರ್ಥ ಮಾಡ್ಕೊಳ್ಬೇಕು. ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಇನ್ ಬೆಂಗಾಲ್ ಅಂದರೂ ಒಂದೇ, ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳಿದರು ಅಷ್ಟೇ. ಕನ್ನಡ ಮೀಡಿಯಮ್ದವರು ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳದಲ್ಲಿ ಅವನು ಜಾರಿಗೆ ತಂದ. ಸೊ ಇದರ ಹಿನ್ನೆಲೆ ಏನು, ಯಾಕೆ ಅವನು ಸ್ಟಾರ್ಟ್ ಮಾಡಿದ ಬಂಗಾಳದಲ್ಲಿ ಅಂತ ನಾವು ತಿಳ್ಕೊಳ್ಬೇಕು. ಸೊ ಅದರ ವಿವರಣೆ ಈ ರೀತಿಯಾಗಿ ಬರುತ್ತೆ. ಏನಂತ, ಕಾರ್ನ್ವಾಲಿಸ್ ಥಾಟ್ ದ್ಯಾಟ್ ಲ್ಯಾಂಡ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ವೆಲ್ತ್ ಇನ್ ಇಂಡಿಯಾ. ಭಾರತದಲ್ಲಿ ನೀವು ಎಲ್ಲೇ ಹೋದರೂ ನಮ್ಮ ಸಂಪತ್ತಿನ ಮೂಲವಾದ ಆಧಾರ ಯಾವುದು ಅಂತ ಕೇಳಿದರೆ ನಾವು ಭೂಮಿ ಅಂತ ಹೇಳ್ತೀವಿ. ಅದು ನಿಮಗೂ ಗೊತ್ತಿದೆ. ಯಾರು ಹಳ್ಳಿಗಳಿಂದ ಬಂದಿದ್ದೀರೋ, ನೀವು ನಮ್ಮ ದೇಶದ ಹಳ್ಳಿಗಳಲ್ಲಿ ಹೋದರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಇದೆ, ATM ಕಾರ್ಡ್ ಇದೆ ಕೇಳಲ್ಲ, ಎಷ್ಟು ಎಕರೆ ಜಮೀನಿದೆ ಅಂತ ಕೇಳ್ತಾರೆ. ಅಂದರೆ ಭಾರತದಲ್ಲಿ ಭೂಮಿ ಏನಿದೆ, ಲ್ಯಾಂಡ್ ಅಂದರೆ ಅದು ನಮ್ಮ ಸಂಪತ್ತಿನ ಒಂದು ಆಧಾರ. ನಮ್ಮ ಎಲ್ಲ ಸಂಪತ್ತು ಅಳೆಯಲ್ಪಡುವುದು ಭೂಮಿಯ ಮೇಲಿಂದ. ಸೊ ಇದು ಅವನಿಗೆ ಗೊತ್ತಿತ್ತು ಕಾರ್ನ್ವಾಲಿಸನಿಗೆ. ಈಗ ಅವನ ಆಲೋಚನೆ ಏನು ಅಂದರೆ, ಈ ಭೂಮಿಯನ್ನು ಯಾರು ಕಂಟ್ರೋಲ್ ಮಾಡ್ತಾರೋ ಅವರನ್ನು ನಾವು ಕಂಟ್ರೋಲ್ ಮಾಡಿದರೆ ಈ ದೇಶ ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಸರಳವಾದ ನೇರವಾದ ಲೆಕ್ಕಾಚಾರ.
ಸೊ ಲ್ಯಾಂಡನ್ನು ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂದರೆ ಲ್ಯಾಂಡ್ ಲಾರ್ಡ್ಸ್. ಅದಕ್ಕೆ ಅವರಿಗೆ ಲ್ಯಾಂಡ್ ಲಾರ್ಡ್ಸ್ ಅಂತ ಕರೆಯೋದು. ಲ್ಯಾಂಡ್ ಅಂದರೆ ಭೂಮಿ, ಲಾರ್ಡ್ ಅಂದರೆ ಒಡೆಯ. ಸೊ ಲ್ಯಾಂಡ್ ಲಾರ್ಡ್ ಯಾರು ಭೂಮಿಯನ್ನು ಕಂಟ್ರೋಲ್ ಮಾಡ್ತಿದ್ರೋ ಅವರಿಗೆ ಲ್ಯಾಂಡ್ ಲಾರ್ಡ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಭೂಮಾಲೀಕರು ಅಂತ. ಅವರು ನಮ್ಮ ಎಲ್ಲ ಇಡೀ ಹಳ್ಳಿಗಳನ್ನು ಕಂಟ್ರೋಲ್ ಮಾಡ್ತಿದ್ರು. ಆಲ್ ದ ವಿಲೇಜಸ್ ಇನ್ ಇಂಡಿಯಾ ವೇರ್ ಅಂಡರ್ ದೇರ್ ಕಂಟ್ರೋಲ್. ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 6 ಲಕ್ಷ ಹಳ್ಳಿಗಳಿವೆ. ನಿಮಗೆಲ್ಲ ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದರೆ ಅದರಲ್ಲಿ ನಿಮ್ಮ ಹಳ್ಳಿನೂ ಬಂತು. ಸಾರ್ ಮತ್ತು ನಮ್ಮ ಹಳ್ಳಿ ಅಂತ ಪ್ರಶ್ನೆ ಕೇಳಿಬಿಡಿ, ನಿಮ್ಮ ಹಳ್ಳಿ ಸೇರಿಕೊಂಡೇ ಹೇಳ್ತಾ ಇದ್ದೀನಿ. 6 ಲಕ್ಷ ಹಳ್ಳಿಗಳು ಈ ದೇಶದಲ್ಲಿವೆ. ಆ ಎಲ್ಲ ಹಳ್ಳಿಗಳು ಯಾರ ಕಂಟ್ರೋಲಲ್ಲಿ ಇದ್ದವು ಅಂದರೆ ಜಮೀನ್ದಾರರ ಅಥವಾ ಲ್ಯಾಂಡ್ ಲಾರ್ಡ್ಸ್ ಕಂಟ್ರೋಲಲ್ಲಿತ್ತು. ಸೊ ಈಗ ವಾಲಿಸನ ಲೆಕ್ಕಾಚಾರ ಏನು, ಈ ಲ್ಯಾಂಡ್ ಲಾರ್ಡ್ಸನ್ನು ಒಂದು ಪದ್ಧತಿಯ ಅಡಿಯಲ್ಲಿ, ಅದನ್ನು ಲ್ಯಾಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಇಂಗ್ಲೀಷಲ್ಲಿ ಕರೀತಾನೆ, ತನ್ನ ನಿಯಂತ್ರಣಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಯ ನಿಯಂತ್ರಣಕ್ಕೆ ತೆಗೆದುಕೊಂಡ್ಬಿಟ್ರೆ ಈ ಲ್ಯಾಂಡ್ ಲಾರ್ಡ್ಗಳ ಮೂಲಕ ಈ ದೇಶದ ಎಲ್ಲ ಹಳ್ಳಿಗಳು ಇಂಡೈರೆಕ್ಟ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶಕ್ಕೆ ಒಳಗಾಗ್ತವೆ. ಮೀನ್ಸ್ ಇಫ್ ಯು ಕಂಟ್ರೋಲ್ ದ ಲ್ಯಾಂಡ್ ಲಾರ್ಡ್ಸ್, ದ ಎಂಟೈರ್ ರೂರಲ್ ಇಂಡಿಯಾ 6 lakh ವಿಲೇಜಸ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಇದೊಂಥರ ರಿಮೋಟ್ ಕಂಟ್ರೋಲ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ರಿಮೋಟ್ ಕಂಟ್ರೋಲ್ ಅಂದರೆ ನೀವು ಡೈರೆಕ್ಟಾಗಿ ಟಿ ವಿ ಮುಟ್ಟಲ್ಲ, ಕೈಯಲ್ಲಿ ರಿಮೋಟ್ ಇರುತ್ತೆ, ಅದನ್ನ ಓದ್ತಿದ್ರೆ ಚಾನಲ್ ಚೇಂಜ್ ಆಗುತ್ತೆ ಹಾಗೆ. ಸೊ ಭಾರತ ಅನ್ನುವ ಒಂದು ಟಿ ವಿಗೆ ರಿಮೋಟ್ ಕಂಟ್ರೋಲ್ ಯಾರಿದ್ರು ಅಂದರೆ ಲ್ಯಾಂಡ್ ಲಾರ್ಡ್ಗಳು. ಈ ರಿಮೋಟನ್ನು ತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಈ ದೇಶವನ್ನು ಆಳಬಹುದು ಅನ್ನುವ ಒಂದು ಲೆಕ್ಕಾಚಾರ. ಅದಕ್ಕಾಗಿ ಅವನೇನು ಮಾಡ್ದ, ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದು ಅದರ ಅಂಶಗಳೇನು, ಅದರ ಒಂದೇನು ಕಂಡೀಷನ್ಸ್ ಅಥವಾ ಕರಾರುಗಳೇನು ಅಂತ ನೀವು ನೋಡಬೇಕು. ಇದಕ್ಕೆ ಯಾರು ಒಪ್ಪಿಗೆ ಕೊಡ್ತಾರೆ, ಏನಲ್ಲಿ ಕಂಡೀಷನ್ಸ್ ಹಾಕಿದ್ರು ಈ ಒಪ್ಪಂದದಲ್ಲಿ ಅಂದರೆ, ಕಂಡೀಷನ್ ನಂಬರ್ 1, ಮೊದಲನೇ ಕಂಡೀಷನ್ ಏನು ಅಂದರೆ 1/11, 1/10, 1/10 ಲ್ಯಾಂಡ್ ರೆವಿನ್ಯೂ ಇವರ ಪಾಲಿಗೆ ಸೇರಿದ್ದು ಅಂತ ಹೇಳ್ದ. ಅಂದರೆ ನೀವೇನು ಭೂಕಂದಾಯವನ್ನು ಕಲೆಕ್ಟ್ ಮಾಡ್ತೀರಿ ರೈತರಿಂದ, ಆ ಕಲೆಕ್ಟ್ ಮಾಡಿದ್ದರಲ್ಲಿ 1/10 ಭಾಗ ಅಂದರೆ, ಸಪೋಸ್ ನಾನು 10 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದೆ ಅಂದರೆ 1 ರೂಪಾಯಿ ಜಮೀನ್ದಾರರಿಗೆ, 9 ರೂಪಾಯಿ ಈಸ್ಟ್ ಇಂಡಿಯಾ ಕಂಪನಿಗೆ. ನಾನು 100 ರೂಪಾಯಿ ಕಲೆಕ್ಟ್ ಮಾಡಿದರೆ 10 ರೂಪಾಯಿ ನನಗೆ, 90 ರೂಪಾಯಿ ಈಸ್ಟ್ ಇಂಡಿಯಾ ಕಂಪನಿ. ಸೊ ದಟ್ಸ್ ಅ ಕ್ಯಾಲ್ಕುಲೇಷನ್. ಸೊ 1/10 ಆಫ್ ದ ಲ್ಯಾಂಡ್ ರೆವಿನ್ಯೂ ವಿಲ್ ಬಿ ಗಿವನ್ ಟು ದಿ ಲ್ಯಾಂಡ್ ಲಾರ್ಡ್ಸ್. ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿರಿ, ನಿಮ್ಮ ಪಾಲ್ ಎಷ್ಟು ಅಂದರೆ 1/10 ಅಥವಾ 10% ಅಂತ ಹೇಳಿದ್ರು ಅಡ್ಡಿ ಇಲ್ಲ, ಅರ್ಥ ಎಲ್ಲ ಒಂದೇ. 10% ಅಂದರೂ ಒಂದೇ, 1/10 ಅಂದರೂ ಅಷ್ಟೇ. ಓಕೆ, 10% ಕಂದಾಯ, ಭೂಕಂದಾಯವನ್ನು ನಿಮಗೆ ಕೊಡ್ತೇನೆ, ನೀವೇ ಕಲೆಕ್ಟ್ ಮಾಡಿರಿ. ಹಳ್ಳಿಗಳಿಂದ, ರೈತರಿಂದ ನೀವೇ ಅದನ್ನು ಕಲೆಕ್ಟ್ ಮಾಡಿ 10% ನೀವು ಇಟ್ಕೊಳ್ಳಿ, ಇನ್ನು ಉಳಿದಿರೋ 90% ಅಂದರೆ 9/10 ನಮ್ಮ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಿ ಅನ್ನೋದು ಒಂದು ಕರಾರು. ಎರಡನೇ ಕರಾರು ಏನು ಇದರ ಅಡಿಯಲ್ಲಿ ಅವನು ಜಾರಿಗೆ ತಂದ ಅಂತ ಹೇಳಿದರೆ, ಯು ಹ್ಯಾವ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಇನ್ ದ ವಿಲೇಜ್. ಹಳ್ಳಿಗಳಲ್ಲಿ ಶಾಂತಿ ಪಾಲನೆ ಮಾಡುವುದು ನಿಮ್ಮದೇ ಕೆಲಸ ಅಂತ ಹೇಳ್ದ. ಲಾ ಆ್ಯಂಡ್ ಆರ್ಡರ್ ಅಂದರೆ ಶಾಂತಿ ಪಾಲನೆ. ಸಿ ದ್ಯಾಟ್ ವಿಲೇಜಸ್ ಆರ್ ಪೀಸ್ಫುಲ್. ಹಳ್ಳಿಯಲ್ಲಿ ಏನೋ ಗಲಾಟೆ ಆಗದಂತೆ ಶಾಂತಿಯಿಂದ ಇರುವಂತೆ ನೋಡಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ. ಇದನ್ನು ನಾವು ಆಡಳಿತ ಭಾಷೆಯಲ್ಲಿ ಏನಂತ ಹೇಳ್ತೀವಿ ಅಂದರೆ ಪೊಲೀಸ್ ಡ್ಯೂಟಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪೊಲೀಸ್ ಡ್ಯೂಟಿ ಅಂತ ಹೇಳ್ತೀವಿ. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಸಾಮಾನ್ಯವಾಗಿ ಪೊಲೀಸರ ಜವಾಬ್ದಾರಿ. ಸೊ ಕಾರ್ನ್ವಾಲಿಸ್ ಏನು ಮಾಡಿದ ಅಂದರೆ ಈ ಜವಾಬ್ದಾರಿಯನ್ನು ನಮ್ಮ ಜಮೀನ್ದಾರರ ಮೇಲೆ ಹಾಕಿದ. ನೀವು ಏನು ಹಳ್ಳಿಗಳಲ್ಲಿ ಮಾಡ್ತೀರೋ ಗೊತ್ತಿಲ್ಲ, ವಾಟ್ ಯು ಡೂ ಇಟ್ಸ್ ನಾಟ್ ಅವರ್ ಬಾದರೇಷನ್. ಹಳ್ಳಿಗಳು ಸೈಲೆಂಟಾಗಿ ಪೀಸ್ಫುಲ್ಲಾಗಿರುವಂತೆ ನೀವು ನೋಡ್ಕೊಳ್ಬೇಕು. ನಿಮಗೇನಾದರೂ ಹೆಲ್ಪ್, ನೆರವು ಬೇಕಂದರೆ ನಾವು ಕೊಡ್ತೇವೆ, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ನಿಮಗೆ ಸಹಾಯ ಮಾಡ್ತೇವೆ. ಸಿ ದ್ಯಾಟ್ ವಿಲೇಜಸ್ ಆರ್ ಕಾಮ್ ಆ್ಯಂಡ್ ಕ್ವೈಟ್. ಹಳ್ಳಿಗಳಲ್ಲಿ ಯಾವುದೇ ಗಲಾಟೆ ದೊಂಬಿ ಆಗದಂತೆ ಸೈಲೆಂಟಾಗಿರೋಂಗೆ ನೋಡ್ಕೊಳ್ಬೇಕು ಅಂತ ಹೇಳ್ದ. ಇದು ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಭಾಳ ಇಂಪಾರ್ಟೆಂಟ್. ಏನಂತ, ಪರ್ಮನೆಂಟ್ ಓನರ್ಶಿಪ್ ಆಫ್ ದಿ ಲ್ಯಾಂಡ್ ಅಂತ ಹೇಳ್ತಾರೆ. ಇದೇ ಬಹಳ ಮುಖ್ಯವಾದ ಬದಲಾವಣೆ. ಪರ್ಮನೆಂಟ್ ಓನರ್ಶಿಪ್ ಆಫ್ ದ ಲ್ಯಾಂಡ್ ಅಂದರೆ ಆ ಭೂಮಿಯ ಏನು ಮಾಲೀಕತ್ವ ಏನಿದೆ ಅದು ಇನ್ನು ಮುಂದೆ ಶಾಶ್ವತವಾಗಿ ನಿಮ್ಮದಾಗಲಿದೆ. ಹಾಗಾದರೆ ಇದಕ್ಕೂ ಮುಂಚೆ ಏನಿದೆ ಸರ್ ಅಂತ ನೀವು ಕೇಳಿದರೆ, ಭೂಮಿಯ ಮಾಲೀಕತ್ವದ ಬಗ್ಗೆ ಗೊಂದಲಗಳಿತ್ತು. ಅಂದರೆ ಯಾವುದೋ ಒಂದು ಲ್ಯಾಂಡ್ ಪೀಸ್ ತೊಗೊಂಡ್ರೆ
ಇದಕ್ಕೆ ಓನರ್ ಯಾರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ, ಸ್ಪಷ್ಟತೆ ಇರಲಿಲ್ಲ. ಯಾರ್ಯಾರೋ ಕಾಲದಲ್ಲಿ ಜಮೀನುಗಳು ಬಂದಿದ್ವು. ಮೊಘಲರ ಕಾಲದಲ್ಲಿ, ನವಾಬರ ಕಾಲದಲ್ಲಿ ಕೆಲವರು ಅದನ್ನು ಉಡುಗೊರೆಯಾಗಿ, ಅದಕ್ಕೆ ಉಂಬಳಿ ಅಂತ ಕರೀತಾರೆ ಕನ್ನಡದಲ್ಲಿ, ಹಿಂದಿ ಮತ್ತು ಇದರಲ್ಲಿ ಜಾಗೀರ್ ಅಂತ ಕರೀತಾರೆ. ಅದು ಹಾಗಾಗಿ ಕೆಲವರಿಗೆಲ್ಲ ಅಡ್ಡ ಹೆಸರಿದೆ ಜಾಗೀರ್ದಾರ್ ಅಂತ. ಜಾಗೀರ್ ಅಂದರೆ ಫ್ರೀಯಾಗಿ ಬಂದಿರೋ ಭೂಮಿ ಯಾರ್ದೋ ನಿಮಗೆ ಹೆಸರು ಕೊಟ್ಬಿಟ್ರು ಗಿಫ್ಟಾಗಿ, ಹಾಗಾಗಿ ಅವ್ರನ್ನ ಜಾಗೀರ್ದಾರ್ ಅಂತ ಕರೀತಾರೆ. ಈಗೂ ಆ ಹೆಸರಿನವರು ನೀವು ನೋಡಿರ್ತೀರಿ. ಸೊ ಆ ಭೂಮಿಯ ಮಾಲೀಕತ್ವದ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಹೂ ಈಸ್ ದ ಓನರ್ ಆಫ್ ದಿಸ್ ಲ್ಯಾಂಡ್, ನೋಬಡಿ ನ್ಯೂ. ಸೊ ಈಗ ಅವನೇನು ಮಾಡ್ತಾನೆ, ಶಾಶ್ವತವಾಗಿ ಭೂಮಿಯ ಮಾಲೀಕತ್ವವನ್ನು ನಿಮಗೆ ನಾವು ಕೊಡ್ತೇವೆ, ನಿಮ್ಮ ಹೆಸರಿನಲ್ಲಿ ಮಾಡಿಕೊಡ್ತೇವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ಈ ಭೂಮಿಗೆ ಸೋ ಆ್ಯಂಡ್ ಸೋ, ಕೆಲ ಜಮೀನಿಗೆ ನಂಬರ್ ಕೊಟ್ಟಿರ್ತಾರೆ, ಸರ್ವೆ ನಂಬರ್ ಕೊಟ್ಟಿರ್ತಾರೆ. ಸರ್ವೆ ನಂಬರ್ ಸೋ ಆ್ಯಂಡ್ ಸೋ ಜಮೀನಿಗೆ ಇಂಥವರು ಒಡೆಯರು, ಇಂಥವರು ಮಾಲೀಕರು. ಅದು ಎಂಥವರು, ಶಾಶ್ವತವಾದ ಒಡೆಯರು, ಟೆಂಪ್ರರಿ ಅಲ್ಲ, ಶಾಶ್ವತವಾಗಿ ಮಾಲೀಕತ್ವವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರಿಂದ ನಮ್ಮ ಜಮೀನ್ದಾರಿಗೇನಾಯಿತು, ಭಾಳ ಖುಷಿಯಾಯಿತು. ಯಾಕಂದರೆ ಇಲ್ಲಿವರೆಗೂ ಅವರ ಹೆಸರಿನಲ್ಲಿ ಮಾಲೀಕತ್ವ ಇರಲಿಲ್ಲ. ದೇ ಆರ್ ಎಂಜಾಯಿಂಗ್ ದ ಲ್ಯಾಂಡ್ ಬಟ್ ನಾಟ್ ದಿ ಓನರ್ಶಿಪ್. ಭೂಮಿ ಅವ್ರ ಹತ್ರ ಇತ್ತು, ಅದರ ಮಾಲೀಕತ್ವ ಅವ್ರ ಹತ್ರ ಇರಲಿಲ್ಲ. ಆದರೆ ಈಗ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಶಾಶ್ವತವಾಗಿ ಮಾಲೀಕತ್ವವನ್ನು ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ. ಒಂದು ಪ್ಲಸ್ ಹಳ್ಳಿಗಳಲ್ಲಿ ಶಾಂತಿಯನ್ನು ನೀವು ಫಾಲೋ ಕಾಪಾಡ್ಕೋಬೇಕು. ಪ್ಲಸ್ 10% ಆಫ್ ದ ಲ್ಯಾಂಡ್ ರೆವಿನ್ಯೂ ನಿಮ್ಮ ಶೇರು. ರೆವಿನ್ಯೂ ಎಷ್ಟು ಹಾಕಬೇಕು ಅನ್ನೋದು ಕೂಡ ನೀವೇ ಡಿಸೈಡ್ ಮಾಡಬೇಕು. ಈಸ್ಟ್ ಇಂಡಿಯಾ ಕಂಪನಿ ಹೇಳಲ್ಲ, ನಿಮ್ಮ ಹಳ್ಳಿಯಲ್ಲಿ ಎಷ್ಟು ವರ್ಷಕ್ಕೆ, ಅವೆಲ್ಲ ಟ್ಯಾಕ್ಸ್ ಎಲ್ಲ ವರ್ಷಕ್ಕೆ ಇರುತ್ತೆ, ಆ್ಯನ್ಯುವಲ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನಾವು. ವಾರ್ಷಿಕವಾಗಿ ಇಷ್ಟು ಎಕರೆ ಜಮೀನು ಇರೋರಿಗೆ ಎಷ್ಟು ತೆರಿಗೆ ಹಾಕಬೇಕು ಅನ್ನೋದು ಜಮೀನ್ದಾರರೇ ನಿರ್ಧಾರ ಮಾಡಬೇಕು. ಅದರಲ್ಲಿ 10% ಅವ್ರು ಇಟ್ಕೊಂಡು, ಅವ್ರ ಶೇರ್ ಇಟ್ಕೊಂಡು, ಇನ್ನು ಉಳಿದ 90% ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡಬೇಕು. ನೋಡಿ, ಈ ಹಿನ್ನೆಲೆಯಲ್ಲಿ ನಿಮಗೆ ಇಲ್ಲೊಂದು ಕೀ ಪಾಯಿಂಟ್ ಹೇಳ್ತೀನಿ. ಈ ಡಿ ಸಿಗೆ ಈ ಹೆಸರು ಯಾಕೆ ಬಂತು ಅಂತ ಭಾಳ ಹುಡುಗರಿಗೆ ಗೊತ್ತಿರಲ್ಲ. ಇವತ್ತಿನವರೆಗೂ ಬಹಳ ಸ್ಟೂಡೆಂಟ್ಸಿಗೆ ನಾನು ಕೇಳ್ತೀನಿ, ಗೊತ್ತಿಲ್ಲ ಸರ್ ಅಂತ. ವೈ ಡಿ ಸಿ ಇಸ್ ಕಾಲ್ಡ್ ಕಲೆಕ್ಟರ್? ಯೋಚನೆ ಮಾಡಿದ್ದೀರಾ? ಯಾರು ಯೋಚನೆ ಮಾಡಲ್ಲ, ನೀವು ಟೈಮ್ ಇರಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಿ, ಯೋಚನೆ ಮಾಡೋಷ್ಟು ನಿಮ್ಮ ಟೈಮ್ ಇರಲ್ಲ. ಯಾಕೆ ಕಲೆಕ್ಟರ್ ಅಂತ ಕರೆದ್ರು ಅಂದರೆ, ಇವರೇನು ಲ್ಯಾಂಡ್ ಲಾರ್ಡ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಅದನ್ನು ಇವರಿಂದ ಕಲೆಕ್ಟ್ ಮಾಡೋದು ಈ ಅಧಿಕಾರಿ ಅಂತ ತಿಳ್ಕೊಳ್ಳಿ. ಜಮೀನ್ದಾರರಿಂದ ಸಂದಾಯವಾದ ಭೂಕಂದಾಯವನ್ನು ವಸೂಲು ಮಾಡುವ ಅಧಿಕಾರಿ ಯಾರು? ಕಲೆಕ್ಟರ್. ಅದಕ್ಕೆ ಅವನಿಗೇನು ಹೆಸರು ಕೊಟ್ಟರು, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಡಿ ಸಿ ಅಂತ ನಾವು ಕರೆದ್ವಿ. ಓಕೆ, ಇವತ್ತಿಗೂ ಕೆಲವು ರಾಜ್ಯಗಳಲ್ಲಿ ಅವರನ್ನು ಡಿ ಸಿ ಅಂತಲೇ ಕರೀತಾರೆ, ಈಗೂ ಕೂಡ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಲೇ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಕೊಂಡು ಏನು ಮಾಡಿದ್ದೀವಿ, ಡೆಪ್ಯೂಟಿ ಕಮಿಷನರ್ ಅಂತ ಮಾಡೀವಿ, ನಾವು ಚೇಂಜ್ ಮಾಡೀವಿ. ಕರ್ನಾಟಕದಲ್ಲಿ ನಾವು ಡೆಪ್ಯೂಟಿ ಕಮಿಷನರ್ ಅಂತ ಕರಿತೀವಿ. ಬಟ್ ನೀವು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹೋದರೆ ಈಗೂ ಅಲ್ಲಿ ಬೋರ್ಡ್ ಏನು ಬರೆದಿರ್ತಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಕರೀತಾರೆ. ಕಲೆಕ್ಟರ್ ಅನ್ನೋ ಶಬ್ದ ಯಾಕೆ ಅಂದರೆ, ಕಲೆಕ್ಟರ್ ಆಫ್ ಟ್ಯಾಕ್ಸ್, ಅವನು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಅದಕ್ಕೆ ಅವನಿಗೆ ಕಲೆಕ್ಟರ್ ಅಂತ ಹೆಸರು ಬಂತು. ಇದು ಆ ಶಬ್ದದ ಬ್ಯಾಕ್ಗ್ರೌಂಡ್, ಯಾಕೆ ಆ ಹೆಸರು ಬಂತು ಅಂತ ನಿಮ್ಗೆ ಇಲ್ಲಿ ಸ್ಪಷ್ಟವಾಗುತ್ತೆ. ಸೊ ಹಾಗಾಗಿ ಈ 3 ಅಂಶಗಳನ್ನು ಇಟ್ಟು ಕಾರ್ನ್ವಾಲಿಸ್ ಹೇಳ್ತಾನೆ, ಯಾವ ಜಮೀನ್ದಾರರು ಇದಕ್ಕೆ ನೀವು ಒಪ್ಪಿಗೆ ಕೊಡ್ತೀರೋ ನಿಮಗೆ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ರಕ್ಷಣೆಯನ್ನು ಕೊಡುತ್ತೆ. ನೀವು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಪ್ರೊಟೆಕ್ಷನ್ನಲ್ಲಿರ್ತೀರಿ, ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ ಅಂತ ಹೇಳ್ದ. ಸೊ ಯಾವಾಗ ಇವನು ಇದನ್ನು ಅನೌನ್ಸ್ ಮಾಡಿದನೋ ತಕ್ಷಣ ನಮ್ಮ ದೇಶದ ನೂರಾರು ಜಮೀನ್ದಾರುಗಳು ಏನು ಮಾಡಿದ್ರು, ಇದಕ್ಕೆ ಒಪ್ಪಿಗೆ ಕೊಟ್ಟರು. ಇದು ಭಾಳ ಚೆನ್ನಾಗಿದೆ, ನಾವು ಇದನ್ನು ಅನುಸರಿಸ್ತೇವೆ, ಇದನ್ನು ಫಾಲೋ ಮಾಡ್ತೇವೆ, ಈ ಪದ್ಧತಿ ನಮಗೆ ಇಷ್ಟ ಆಯಿತು ಅಂಥೇಳಿ ದೇ ಸ್ಟಾರ್ಟೆಡ್ ಫಾಲೋಯಿಂಗ್ ದ ವಾಟ್ ಈಸ್ ಕಾಲ್ಡ್ ಪರ್ಮನೆಂಟ್ ಲ್ಯಾಂಡ್ ಸಿಸ್ಟಮ್. ಯಾಕೆ ಇದರಲ್ಲಿ ಅವ್ರಿಗೆ ಏನು ಲಾಭ ಇತ್ತು ಅಂದರೆ, ಒಂದು 10% ಅವರಿಗೆ ಆದಾಯ ದುಡ್ಡು ಬರ್ತಾಯಿತ್ತು. ಎರಡನೇದು, ಹಳ್ಳಿಗಳು ಪೂರ್ತಿ ಅವರ ಕಂಟ್ರೋಲ್ನಲ್ಲಿ ಬಂತು. ಹಳ್ಳಿಗಳು ಅವರು ಹೇಳಿದಂಗೆ ಕೇಳುವ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಮೂರನೇದು, ಪರ್ಮನೆಂಟ್ ಓನರ್ಶಿಪ್, ಆ ಭೂಮಿಯ ಶಾಶ್ವತ ಮಾಲೀಕತ್ವ ಅವರ ಹೆಸರಲ್ಲಿ ಬಂದಿದ್ದರಿಂದ, ಪ್ಲಸ್ ಈಸ್ಟ್ ಇಂಡಿಯಾ ಕಂಪನಿಯ ಬೆಂಬಲ ನಿಮ್ಮ ಹಿಂದೆ ಇದೆ. ನಿಮ್ಮ ತಂಟೆಗೆ ಯಾರೂ ಬರಲ್ಲ, ಕಂಪನಿಯ ಒಂದು ಸಪೋರ್ಟ್ ಅಂತ ಹೇಳ್ತೀವಿ ನಾವು. ನಿರಂತರವಾಗಿ ಈಸ್ಟ್ ಇಂಡಿಯಾ ಕಂಪನಿ ನಿಮಗೆ ಸಪೋರ್ಟ್ ಮಾಡೋದರಿಂದ ನೀವು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಹಳ್ಳಿಗಳಲ್ಲಿ ಜಮೀನ್ದಾರುಗಳು ಏನಾಗ್ತಾರೆ, ಒಂಥರ ಮಿನಿ ಹಿಟ್ಲರ್ ಆದಂಗೆ ಆಗ್ಬಿಡ್ತಾರೆ. ಛೋಟಾ ಹಿಟ್ಲರ್ ಅಂತ ಹೇಳ್ತೀವಿ ನಾವು. ಸೊ ಮಿನಿ ಹಿಟ್ಲರ್ ಆದಂಗೆ ಆಗ್ಬಿಡುತ್ತೆ. ಯಾಕೆಂದರೆ
ಅವ್ರನ್ನ ಕೇಳೋರು ಯಾರು ಇಲ್ಲವೇ ಇಲ್ಲ. ಅವರು ಮಾಡಿದ್ದೇ ರಾಜ್ಯ, ಮಾಡಿದ್ದೇ ಕಾರಭಾರ, ಅವ್ರು ಏನು ನಡೀತಾರೋ ಅದೇ ವ್ಯವಸ್ಥೆ ಬಂತು. ಸೊ ಇದಕ್ಕೆ ಮುಂದೆ ಇದು ನಾಂದಿ ಆಗುತ್ತೆ. ಮತ್ತು ಈ ಪದ್ಧತಿಯನ್ನು ಫಸ್ಟ್ ಅವನು ಜಾರಿಗೆ ತಂದಿದ್ದು ಬಂಗಾಳದಲ್ಲಿ. ನಾನು ಆಗಲೇ ಹೇಳಿದೆ, ಫಸ್ಟ್ ಇಟ್ ವಾಸ್ ಬ್ರಾಟ್ ಇನ್ ಬೆಂಗಾಲ್ ಅಂತ ಇಂಗ್ಲೀಷಲ್ಲೇ ಹೇಳ್ತೀವಿ. ಫಸ್ಟ್ ಅಲ್ಲಿ ಅದು ಆರಂಭ ಆಯಿತು. ಯಾಕೆ? ಅದು ಅವರ ಕೈಯಲ್ಲಿದ್ದಂಥ ಪ್ರಾಂತ್ಯ, ಭಾಳ ಶ್ರೀಮಂತವಾದ ಪ್ರಾಂತ್ಯ ಇತ್ತು. ಇಲ್ಲಿ ಸಕ್ಸಸ್ಫುಲ್ ಆದಮೇಲೆ ನೆಕ್ಸ್ಟ್ ಅದು ಎಲ್ಲಿ ಬರುತ್ತೆ? ಒರಿಸ್ಸಾ. ಆನಂತರದ ದಿನಗಳಲ್ಲಿ ಒರಿಸ್ಸಾದಲ್ಲಿ ಅವಧ ಪ್ರಾಂತ್ಯದಲ್ಲಿ, ಆಮೇಲೆ ಬಿಹಾರ್, ಇಲ್ಲಿ ಅದೇನಾಗುತ್ತೆ ಜಾರಿಗೆ ಬರುತ್ತೆ. ಅದು ನೋಟ್ ಮಾಡಿ. ಫಸ್ಟ್ ಬಂದಿದ್ದು ಬಂಗಾಳದಲ್ಲಿ, ಆನಂತರದಲ್ಲಿ ಒರಿಸ್ಸಾ, ಅವಧ್, ಬಿಹಾರ್ ಈ ಪ್ರಾಂತ್ಯಗಳಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಹಂತ ಹಂತವಾಗಿ ಬೇರೆ ನೈಬರಿಂಗ್ ಪ್ರಾವಿನ್ಸಸ್ ಅಂತೀವಿ, ನೆರೆಯ ಪ್ರಾಂತ್ಯಗಳಿಗೂ ಕೂಡ ಇದು ಜಾರಿಗೆ ಬಂತು. ಸೊ ಇದನ್ನು ಮಾಡಿದ್ರಿಂದ ಇವನಿಗೇನು ಸರ್ ಲಾಭ ಆಯಿತು? ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಲಾಭ ಆಯಿತು ಅಂದರೆ 2 ಕ್ಲಿಯರ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಏನು ಬೆನಿಫಿಟ್ಸ್ ಆಯಿತು ಅಂತ ಹೇಳಿದರೆ, ಮೊದಲನೇದು ಫಸ್ಟ್ ಲಾಭ ಏನು ಅಂದರೆ ಫಿಕ್ಸ್ಡ್ ರೆವಿನ್ಯೂ ಬರಲಿಕ್ಕೆ ಸಾಧ್ಯ ಆಯಿತು. ಫಿಕ್ಸ್ಡ್ ರೆವಿನ್ಯೂ ಟು ದ ಬ್ರಿಟಿಷರ್ಸ್. ಇನ್ನು ಮುಂದೆ ಬ್ರಿಟಿಷರಿಗೆ ನಿಗದಿತವಾದಂಥ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿಂದ? ಹಳ್ಳಿಗಳಿಂದ. ಅಬ್ವಿಯಸ್ಲಿ. ಹಾಗಾದರೆ ಇದಕ್ಕೂ ಮುಂಚೆ ಆದಾಯ ಇರಲಿಲ್ವ ಸರ್ ಅಂದರೆ ಆದಾಯ ಇತ್ತು. ಆದರೆ ಎಲ್ಲಿಂದ? ವ್ಯಾಪಾರ ವಾಣಿಜ್ಯದಿಂದ ಅಷ್ಟೇ. ಅಂದರೆ ವ್ಯಾಪಾರ ಮಾಡೋದ್ರಿಂದ ಏನು ದುಡ್ಡು ಬರ್ತಿತ್ತು ಅದಷ್ಟೇ ಇತ್ತು. ಆದರೆ ಇನ್ನು ಮೇಲೆ ಪ್ರತಿ ವರ್ಷ ಆ್ಯನ್ಯುವಲಿ, ವರ್ಷಕ್ಕೊಮ್ಮೆ ಫಿಕ್ಸ್ ಆಗಿ ಇಂತಿಂಥ ಹಳ್ಳಿಗಳಿಂದ ಇಷ್ಟಿಷ್ಟು ಆದಾಯ ಬರೋದು ಫಿಕ್ಸ್ ಆಯಿತು ಅವರಿಗೆ. ಯಾಕೆ? ಜಮೀನ್ದಾರರಿಂದ ಟ್ಯಾಕ್ಸ್ ಬರ್ತಿತ್ತು, ಅದನ್ನು ಡಿ ಸಿಗಳು ಕಲೆಕ್ಟ್ ಮಾಡ್ತಿದ್ರು. ಡಿ ಸಿಯಿಂದ ಗವರ್ನರ್ಗೆ, ಗವರ್ನರಿಂದ ಗವರ್ನರ್ ಜನರಲ್ಗೆ, ಅಲ್ಲಿಂದ ಲಂಡನ್ನಿಗೆ ರಾಜಮನೆತನಕ್ಕೆ ದುಡ್ಡು ಹೋಗ್ತಿತ್ತು. ಸೊ ವ್ಯವಸ್ಥಿತವಾಗಿ ಒಂದು ದುಡ್ಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದರಿಂದ ಇವನಿಗೆ ಇಕನಾಮಿಕ್ ಪಿಲ್ಲರ್ ಅಂತ ನಾನು ಚರ್ಚೆ ಆರಂಭದಲ್ಲಿ ಹೇಳಿದೆ. ಆರ್ಥಿಕ ಅಡಿಪಾಯವನ್ನು ಹಾಕಿದ ಈಸ್ಟ್ ಇಂಡಿಯಾ ಕಂಪನಿ ಮತ್ತಷ್ಟು ಶ್ರೀಮಂತವಾಯಿತು. ಈ ಆದಾಯದಿಂದ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವರಿಗೆ ಆದಾಯ ಬರುವುದಕ್ಕೆ ಸ್ಟಾರ್ಟ್ ಆಯಿತು. ಒಂದು. ಎರಡನೇ ಬೆನಿಫಿಟ್ ಏನು ಅಂತ ಹೇಳಿದರೆ, ಗ್ರಾಮ ಭಾರತದಲ್ಲಿ, ರೂರಲ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಗ್ರಾಮ ಭಾರತದಲ್ಲಿ ಬ್ರಿಟಿಷರಿಗೆ ಏನು ಸಪೋರ್ಟ್ ಮಾಡುವಂಥ ಒಂದು ಲಾಯಲ್ ವರ್ಗ, ಕ್ಲಾಸ್ ಸೃಷ್ಟಿಯಾಯಿತು. ಲಾಯಲ್ ಕ್ಲಾಸ್ ವಾಸ್ ಕ್ರಿಯೇಟೆಡ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾದ ಪಾಯಿಂಟು. ಮುಂದಿನ ಚರ್ಚೆಗಳಲ್ಲಿ ನಿಮಗೆ ಇದರ ಮಹತ್ವ ಗೊತ್ತಾಗುತ್ತೆ. ಅಂದ್ರೇನು? ಗ್ರಾಮ ಭಾರತದಲ್ಲಿ ಬ್ರಿಟಿಷರಿಗೆ ನಿಷ್ಠರಾದ, ಲಾಯಲ್ ಅಂದರೆ ನಿಷ್ಠೆ, ಅವ್ರಿಗೆ ನಿಷ್ಠರಾದ, ಒಬೀಡಿಯೆಂಟ್ ಆದ, ಅವ್ರಿಗೆ ಸಪೋರ್ಟ್ ಮಾಡುವಂತಹ ಒಂದು ವರ್ಗ ಸೃಷ್ಟಿಯಾಯಿತು. ಆ ವರ್ಗವನ್ನೇ ನಾವೇನಂತ ಕರಿತೀವಿ? ಜಮೀನ್ದಾರರು ಅಂತ ಕರಿತೀವಿ. ಈ ಜಮೀನ್ದಾರರು ಏನಿದ್ದಾರೆ, ಇನ್ನು ಮೇಲೆ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಈಸ್ಟ್ ಇಂಡಿಯಾ ಕಂಪನಿ. ಎಲ್ಲಿವರೆಗೆ ಅಂದರೆ ನೆನ್ಪಿಟ್ಕೊಳ್ಳಿ, ಟಿಲ್ 1947. ಇದು ಒಟ್ಟ ಚೇಂಜ್ ಆಗಲ್ಲ. ಈ ಪಾಯಿಂಟನ್ನು ನೆನಪಿನಲ್ಲಿಟ್ಕೊಳ್ಳಿ ಕರೆಕ್ಟಾಗಿ. ಮುಂದೆ ನಮಗೆ ಸ್ವಾತಂತ್ರ್ಯ ಬರೋವರೆಗೆ 1947ವರೆಗೆ ಯಾವ ಜಮೀನ್ದಾರರು ಕೂಡ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ. ಮುಂದೆ ಸಿಪಾಯಿ ದಂಗೆ ಅಂತ ಬರುತ್ತೆ ನೆಕ್ಸ್ಟ್ ಚಾಪ್ಟ್ರಲ್ಲಿ. ಆ ಸಿಪಾಯಿ ದಂಗೆ ಆದಾಗಲೂ ಜಮೀನ್ದಾರರು ಪಾಲ್ಗೊಳ್ಳಿಲ್ಲ. ಆಮೇಲೆ ಕಾಂಗ್ರೆಸ್ ಸ್ಥಾಪನೆಯಾಗಿ ಬ್ರಿಟಿಷರ ವಿರುದ್ಧ ಫ್ರೀಡಮ್ ಮೂಮೆಂಟ್, ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲೂ ಇವರು ಬರಲ್ಲ. ಆಮೇಲೆ ಗಾಂಧೀಜಿಯವರು ಬಂದ ಮೇಲೆ ಅನೇಕ ಚಳುವಳಿಗಳಾಗ್ತವೆ. ಯಾವುದೇ ಒಂದು ಚಳುವಳಿಯಲ್ಲಿ ಈ ಜಮೀನ್ದಾರರು ಪಾಲ್ಗೊಳ್ಳಿಲ್ಲ. ಇದು ಬಹಳ ಕೀ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ಅಂದರೆ ಕಾರ್ನ್ವಾಲಿಸನ ಒಂದು ಕ್ರಮದಿಂದಾಗಿ, ಒಂದು ಯೋಜನೆಯಿಂದಾಗಿ ಈ ದೇಶದ ಜಮೀನ್ದಾರರು ಏನಾಗ್ಬಿಟ್ರು, ದೇ ಬಿಕೇಮ್ ದ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟರ್ಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯ ಬೆಂಬಲಿಗರಾಗಿ, ಮಿತ್ರರಾಗಿ, ಹಿತೈಷಿಗಳಾಗಿ ಅವ್ರ ಜೊತೆಗೇ ಅವರು ಗುರುತಿಸ್ಕೊಂಡ್ರು. ಅದನ್ನು ಆರ್ ಸಿ ಮುಜುಮ್ದಾರ್ ಅನ್ನುವ ಇತಿಹಾಸಕಾರರು ಒಂದು ಕೊಟೇಶನ್ ಕೊಡ್ತಾರೆ. ಏನಂತ? ಕಂಪನಿ ವಾಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಟ್ರಿ ಅಂತ. ಆ ಶಬ್ದ ನೆನ್ಪಿಟ್ಕೊಳ್ಳಿ, ಕೊಟೇಶನ್ ಅದು. ಕಂಪನಿ ವಾಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಟ್ರಿ. ಇವರಿಗೆ ಕಂಪನಿ ಮುಖ್ಯ ಐತೆ ಹೊರತು ದೇಶ ಅಲ್ಲ. ನೆನ್ಪಿಟ್ಕೊಳ್ಳಿ. ಯಾರಿಗೆ? ಜಮೀನ್ದಾರರಿಗೆ. ಜಮೀನ್ದಾರಿಗೆ ಯಾವುದು ಮುಖ್ಯ ಆಯಿತು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಮುಖ್ಯ ಐತೆ ಹೊರತು ದೇಶ ಅವರಿಗೆ ಮುಖ್ಯ ಆಗಲಿಲ್ಲ. ದೇಶ ಬೇಕಾದ್ರೆ ಹಾಳಾಗೋಗಲಿ,
ಲೆಟ್ ಇಟ್ ಗೋ ಟು ಡಾಗ್ಸ್ ಅಂತ ಹೇಳ್ತೀವಿ ನಾವು. ಆದರೆ ಕಂಪನಿ ಅವರಿಗೆ ಮುಖ್ಯ, ಈಸ್ಟ್ ಇಂಡಿಯಾ ಕಂಪನಿ ಮುಖ್ಯಕ್ಕೆ ಕಂಪನಿಯಿಂದ ಅವರಿಗೆ ಅಧಿಕಾರ ದುಡ್ಡು ಬರ್ತಾ ಇದ್ದಿದ್ದರಿಂದ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ನಿಷ್ಠರಾದರೆ ಹೊರತು ದೇಶದ ಬಗ್ಗೆ ಅವರು ಗಮನ ಕೊಡಲಿಲ್ಲ. ಇದು ಈ ದೇಶದ ಒಂದು ದುರಂತಗಳಲ್ಲಿ ಒಂದು ಟ್ರ್ಯಾಜಿಡಿ ಅಂತ ಹೇಳ್ತೀವಿ. ಇದೊಂದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ಸ್ವಲ್ಪ ನಿಮ್ಮ ವಿದ್ಯಾರ್ಥಿ ದೃಷ್ಟಿಯಿಂದ ಒಂದೇ ಮಾತು ಹೇಳ್ತೀನಿ, ನೀವೇನಾದರೂ ಜಮೀನ್ದಾರರ ಜಾಗದಲ್ಲಿದ್ದರೆ ಏನು ಮಾಡಬೇಕಾಗಿತ್ತು? ನಾವೆಲ್ಲ ಸಾರ್ ಅಂತ ಹೇಳಿಬಿಡಿ, ನೀವೇ ಜಮೀನ್ದಾರರಾಗಿದ್ದರೆ ನೀವೇನು ಮಾಡಬೇಕಾಗಿತ್ತು? ನಿಮ್ಮ ದೇಶಕ್ಕೆ ಮಹತ್ವ ಕೊಡಬೇಕೇ ಹೊರತು ಒಂದು ವಿದೇಶಿ ಕಂಪನಿಗಲ್ಲ. ಯಾವುದೋ ದೇಶದಿಂದ ಬಂದಿರೋ ಕಂಪನಿಗೆ ನಾವು ತಲೆಬಾಗೋ ಬದಲು ನಮ್ಮ ಮಾತೃಭೂಮಿಗೆ, ನಮ್ಮ ಜನ್ಮಭೂಮಿಗೆ ನಾವು ಸಪೋರ್ಟ್ ಮಾಡಿದರೆ ನಮ್ಮ ದೇಶದ ಇತಿಹಾಸ ಬೇರೆ ಇರ್ತಿತ್ತು, ಈ ಥರ ಇರ್ತಿರ್ಲಿಲ್ಲ. ಇಟ್ ವುಡ್ ಹ್ಯಾವ್ ಬಿನ್ ಡಿಫರೆಂಟ್. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಜಮೀನ್ದಾರರು ಹಾಗೆ ಮಾಡಲಿಲ್ಲ. ಅವರು ದೇಶವನ್ನು ನೆಗ್ಲೆಕ್ಟ್ ಮಾಡಿದರೆ ಹೊರತು ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ತಿ ಸಪೋರ್ಟು 100ಕ್ಕೆ 100ರಷ್ಟು ಬೆಂಬಲವನ್ನು ಇವರಿಗೆ ಕೊಟ್ಟಿದ್ದರಿಂದ ಕಂಪನಿಗೆ ಲಾಭ ಆಯಿತೇ ಹೊರತು ದೇಶಕ್ಕೆ ಏನೂ ಲಾಭ ಆಗಲಿಲ್ಲ. ಜೊತೆಗೆ ಒಂದು ಹೊಸ ವರ್ಗ, ಕ್ಲಾಸ್ ಅಂದರೆ ಒಂದು ವರ್ಗ, ಅವ್ರಿಗೆ ಸಪೋರ್ಟ್ ಮಾಡುವಂಥ ವರ್ಗ ಹಳ್ಳಿಗಳಲ್ಲಿ ಸೃಷ್ಟಿಯಾಯಿತು. ಇದು ಒಂದು. ಇನ್ನು ಮೂರನೇದು ಅತಿ ಮುಖ್ಯವಾದಂಥ ಡೆವಲಪ್ಮೆಂಟ್, ಇದರಿಂದನೇ ಆದಂಥ ಬದಲಾವಣೆ ಏನು ಅಂದರೆ ಆಡಳಿತದ ವೆಚ್ಚ ಏನದಲ್ಲ ಅದು ಬಹಳ ಕಡಿಮೆ ಆಯಿತು. ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂತ ಹೇಳ್ತೀವಿ. ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ವಾಸ್ ರೆಡ್ಯೂಸ್ಡ್, ಕಡಿಮೆ ಆಯಿತು ಅಂತ ಹೇಳ್ತೀವಿ. ಯಾವ ಥರ ಕಡಿಮೆ ಆಯಿತು ಅಂತ ನಾವು ಹೇಳ್ತೀವಿ ಅಂದರೆ, ಸಪೋಸ್ ಜಮೀನ್ದಾರರ ಬದಲಾಗಿ, ನೀವು ಸುಮ್ಮನೆ ಅದನ್ನು ಹೈಪೋಥೆಟಿಕಲಿ ಆಲೋಚನೆ ಮಾಡಿರಿ, ಜಮೀನ್ದಾರರ ಬದಲಾಗಿ ಬ್ರಿಟಿಷ್ ಅಧಿಕಾರಿಗಳನ್ನು ನೀವು ಈ ಕೆಲಸಕ್ಕೆ ನೇಮಿಸಿದರೆ ಏನಾಗ್ತಿತ್ತು? ಅವ್ರಿಗೆ ದುಬಾರಿ ಸಂಬಳ ಕೊಡಬೇಕಾಗಿತ್ತು. ಆಬ್ವಿಯಸ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ತಂದು ನೀವು ಅಲ್ಲಿ ಕೂಡಿಸಿದರೆ ಹಿ ವಾಸ್ ಡಿಮ್ಯಾಂಡಿಂಗ್ ಹೈ ಸ್ಯಾಲರಿ. ನೋಡಿರಿ, ನಮಗೆ ಜಾಸ್ತಿ ಸಂಬಳ ಕೊಟ್ಟರೆ ನಾವು ಬರ್ತೇವೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ಅವನು ಎಲ್ಲಿಂದ ಬರಬೇಕಾಗಿತ್ತು? ಎಲ್ಲಿಂದ? ಇಲ್ಲೇ ನರೇಂದ್ರ, ಮೊಗದ, ಕ್ಯಾರ್ಕೊಪ್ಪ ಅಲ್ಲಿಂದ ಬರೋದಲ್ಲ. ಅವನು ಎಲ್ಲಿಂದ ಬರಬೇಕು? ಲಂಡನ್ನಿಂದ ಬರಬೇಕು, ಇಂಗ್ಲೆಂಡಿಂದ ಬರಬೇಕು. ಸೊ ಲಂಡನ್ನಿಂದ ಬಂದು ಈ ದೇಶದ ಯಾವುದೋ ಹಳ್ಳಿ ಕೊಂಪಿಯಲ್ಲಿ ಕೂತು ಕೆಲಸ ಮಾಡಬೇಕಂದ್ರೆ ಆಬ್ವಿಯಸ್ಲಿ ಹಿ ವಿಲ್ ಎಕ್ಸ್ಪೆಕ್ಟ್ ಹೈ ಸ್ಯಾಲ್ರಿ. ಆವಾಗ ನಿಮಗೆ ಬರ್ತಾ ಇರೋ ಆದಾಯದಲ್ಲಿ ಬರೀ 50% ಬರೀ ಸಂಬಳಕ್ಕೆ ಖರ್ಚು ಮಾಡಿಬಿಟ್ರೆ ನಿಮಗೇನು ಲಾಭ? ಕಂಪನಿಗೇನು ಲಾಭ? ಸೊ ಯಾವಾಗಲೂ ನಾವು ಆಡಳಿತ ಪಾಠ ಮಾಡಬೇಕಾದಾಗ ಹೇಳ್ತೀವಿ, ಒಳ್ಳೆಯ ಆಡಳಿತ ಯಾವುದು ಅಂದರೆ ಸ್ಯಾಲ್ರಿ ಯಾವತ್ತೂ 33%ಗಿಂತ ಜಾಸ್ತಿ ಹೋಗಬಾರ್ದು. ನೆನ್ಪಿಟ್ಕೊಳ್ಳಿ. ನಿಮ್ಮದೇನು ಒಂದು ಇನ್ಸ್ಟಿಟ್ಯೂಷನ್ನು, ಕಂಪನಿ ಏನೇ ಇರಲಿ, ಆಫೀಸ್ ಏನೇ ಇರಲಿ, ಅದರ ಟೋಟಲ್ ಆದಾಯದಲ್ಲಿ 33%ಗಿಂತ ಹೆಚ್ಚಾಗಬಾರ್ದು. ಆ 33%ಗಿಂತ ಹೆಚ್ಚು ಸಂಬಳ ಆದರೆ ಅದು ಒಳ್ಳೆಯ ಆಡಳಿತ ಅನ್ನೋಂಗಿಲ್ಲ. ಅದು ನಿಮ್ಮ ಮೇಲೆ ಭಾರ ಆಗುತ್ತೆ, ವೆಚ್ಚ ಬೀಳುತ್ತೆ. ಸೊ ಇಲ್ಲಿ ಕಾರ್ನ್ವಾಲಿಸ್ ಯಾಕೆ ಇದನ್ನು ಮಾಡಿದ ಅಂದರೆ ಹಿ ವಾಂಟೆಡ್ ಟು ರೆಡ್ಯೂಸ್ ದಿ ಕಾಸ್ಟ್. ಆಡಳಿತದ ವೆಚ್ಚವನ್ನು ಕಡಿಮೆ ಮಾಡುವುದು ಅವನ ಉದ್ದೇಶ ಆಗಿತ್ತು. ವೆಚ್ಚ ಜಾಸ್ತಿ ಆಗಬಾರ್ದು, ಕಡಿಮೆ ಖರ್ಚಿನಲ್ಲಿ ಆಗಬೇಕು ಅಂದರೆ ನೀವೇನು ಮಾಡಬೇಕು? ನಮ್ಮ ದೇಶದವ್ರನ್ನೇ ತೊಗೊಳ್ಬೇಕು. ನಮ್ಮ ಜಮೀನ್ದಾರರು ಹೆಂಗಿದ್ರು ಅಂದರೆ ಇವನು ಕೊಡೋ 10%ಗೆ ಅವ್ರು ಭಾಳ ಖುಷಿಯಾಗಿಬಿಟ್ಟಿದ್ರು. ಅವ್ರಿಗೇನು ಸ್ವರ್ಗ ಮೂರೇಗೇನು 10% ಬರುತ್ತೆ ಅಂತ ಹೇಳಿ ಸ್ವರ್ಗವನ್ನು ಹೋಗೋದಂಗೆ ಬಾಕಿ ಇತ್ತು. ಸೊ ದೇ ವೇರ್ ಸೋ ಹ್ಯಾಪಿ ವಿತ್ 10% ಆಫರ್. ಸೊ ಇವರಿಗೆ 10% ಕೊಟ್ಟು ಆಡಳಿತ ಮಾಡೋದು ಚೆನ್ನಾಗಿರುತ್ತೋ, 33% ಸಂಬಳ ಕೊಟ್ಟು ಬ್ರಿಟಿಷನ್ ತರೋದು ಚೆನ್ನಾಗಿರುತ್ತೋ. ಸೊ ಹಾಗಾಗಿ ಇದು ಒಂದು ಬಹಳ ಮುಖ್ಯವಾದ ಪಾಯಿಂಟು, ಯಾಕೆ ಅವನು ಇದನ್ನು ಮಾಡಿದ ಅಂತ. ಇನ್ನು ಅದ್ರ ಜೊತೆಗೇ ಅಲ್ಲಿ ಇನ್ನೊಂದು ಪಾಯಿಂಟನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ದ ಪ್ರಾಬ್ಲಮ್ ಆಫ್ ಲ್ಯಾಂಗ್ವೇಜ್, ಇದನ್ನು ಮರಿಬೇಡ್ರಿ. ಲ್ಯಾಂಗ್ವೇಜ್ ಸಮಸ್ಯೆ ಇಲ್ಲಿ ಸಾಲ್ವ್ ಆಯಿತು. ಯಾವ ಥರ ಲ್ಯಾಂಗ್ವೇಜ್ ಸಮಸ್ಯೆ ಅಂದರೆ, ನೀವು ಬ್ರಿಟಿಷರನ್ನು ಕರ್ಕೊಂಬಂದಿಟ್ರೆ ಅವ್ರಿಗೇನು ಭಾಷೆ ಇತ್ತು? ಇಂಗ್ಲೀಷ್ ಒಂದೇ ಇತ್ತು. ಇಂಗ್ಲೀಷ್ ಬಿಟ್ಟರೆ ಅವನಿಗೆ ಬೇರೆ ಏನು ಬರೋಲ್ಲ. ಆದರೆ ನಮ್ಮ ಹಳ್ಳಿಯಲ್ಲಿರೋ ಜನರಿಗೆ ಇಂಗ್ಲೀಷ್ ಬರೋಲ್ಲ. ಈಗ ಬಿಡಿ, ಸಿಟಿಯಲ್ಲಿರೋ ನಮಗೂ ಇಂಗ್ಲೀಷ್ ಬರೋಲ್ಲ, ನಮ್ಮ ಕತೆ ಬೇರೆ. ಬಟ್ ಇನ್ ಜನರಲ್ ಹೇಳ್ತಿರೋದು, ಆವಾಗ ಪಾಪ ಹಳ್ಳಿಯಲ್ಲಿರೋರಿಗೆ ಇಂಗ್ಲೀಷೇ ಗೊತ್ತಿರಲಿಲ್ಲ. ಅವಾಗ ನೀವು ಬ್ರಿಟಿಷ್ ಅಧಿಕಾರಿಯನ್ನು ತಂದು ಹಳ್ಳಿಯಲ್ಲಿಟ್ಟರೆ ಅವನಿಗೆ ನಮ್ಮ ಭಾಷೆ ಬರೋಲ್ಲ, ಹಳ್ಳಿ ಜನರಿಗೆ ಇಂಗ್ಲೀಷ್ ಬರೋಲ್ಲ. ಅವಾಗ ಆಡಳಿತ ಮಾಡೋದು ಹೆಂಗೆ? ಹೌ ಟು ರನ್ ದಿ ಅಡ್ಮಿನಿಸ್ಟ್ರೇಷನ್. ಆಡಳಿತ ಮಾಡೋದು ಬಹಳ ಕಷ್ಟ ಆಗುತ್ತೆ. ಲ್ಯಾಂಗ್ವೇಜ್ ನಿಮಗೆ ಗೊತ್ತಿಲ್ಲ ಅಂದರೆ ಆಡಳಿತ ಮಾಡಲಿಕ್ಕಾಗಲ್ಲ. ಯಾವತ್ತೂ ಆಡಳಿತ ಆ ಜನರ ಭಾಷೆಯಲ್ಲಿ ಸಾಗಬೇಕು. ಅಡ್ಮಿನಿಸ್ಟ್ರೇಷನ್ ಶುಡ್ ಟೇಕ್ ಪ್ಲೇಸ್ ಇನ್ ದ ಲ್ಯಾಂಗ್ವೇಜ್ ಆಫ್ ದಿ ಪೀಪಲ್ ಅಂತ ಹೇಳಿ. ಈಗ ನಾನು ನಿಮಗೆ ಕ್ಲಾಸ್ ತೊಗೊಳ್ತಾ ಇದ್ದೇನೆ, ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ನಾನು ಹೇಳೋದ್ರಿಂದ ನಿಮಗೆ ಈ ಪಾಠ ಅರ್ಥ ಆಗ್ತಾ ಇದೆ. ಸಪೋಸ್ ನಾನೇನಾದರೂ ಪೂರ್ತಿ ಇಂಗ್ಲೀಷ್ನಲ್ಲೋ, ಹಿಂದಿಯಲ್ಲೋ, ತೆಲುಗುನಲ್ಲೋ, ಮರಾಠಿಯಲ್ಲೋ
ಉರ್ದುನಲ್ಲೋ ಹೇಳಿದರೆ ಇನ್ನು 5 ನಿಮಿಷಕ್ಕೆ ಎಲ್ಲರೂ ಲಾಗೌಟಾಗಿ ಹೋಗ್ಬಿಡ್ತಾರೆ. ಯಾರು ಸ್ಕ್ರೀನಲ್ಲಿ ಯಾರೂ ಇರೋಲ್ಲ, ಯಾರು ಪಾಠ ಕೇಳಲ್ಲ. ಯಾಕೆ? ಲ್ಯಾಂಗ್ವೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಷೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಅದಕ್ಕೆ ಅವನೇನು ಮಾಡಿದ ಅಂದರೆ, ಕಾರ್ನ್ವಾಲಿಸ್ ಏನು ಮಾಡಿದ ಅಂದರೆ, ಈ ಭಾಷೆ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಜನರನ್ನೇ ಅಲ್ಲಿಡಬೇಕು, ನಮ್ಮ ಜಮೀನ್ದಾರನ್ನೇ ಅಲ್ಲಿಟ್ಬಿಟ್ರೆ ಜಮೀನ್ದಾರಿಗೆ ಏನಾಗ್ತಿತ್ತು, ಲೋಕಲ್ ಲ್ಯಾಂಗ್ವೇಜ್ ಸ್ಥಳೀಯ ಭಾಷೆ ಬರ್ತಿತ್ತು, ಅವ್ರ ಭಾಷೆಯನ್ನೇ ಮಾತಾಡ್ತಿದ್ದ. ಆ ಇಂಗ್ಲೀಷ್ ಹತ್ರ ಅಧಿಕಾರಿಗಳ ಹತ್ರ ಬಂದಾಗ ಮಾತ್ರ ಅವನಿಗೊಂದು ಸ್ವಲ್ಪ ಇಂಗ್ಲೀಷ್ ಕಲಿಸ್ಬಿಟ್ರೆ ಮುಗಿದೋಯ್ತು. ಅವನಿಗೇನು ಜಾಸ್ತಿ ಇಂಗ್ಲೀಷ್ ಕಲಿಸೋದು ಬೇಕಾಗಿಲ್ಲ. ಜಮೀನ್ದಾರರಿಗೆ ಒಂದಷ್ಟು ತನ್ನ ಕೆಲಸ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಇಂಗ್ಲೀಷ್ ಕಲಿಸ್ಬಿಟ್ರೆ ಅವ್ನು ಬಂದು ಅದನ್ನು DC ಆಫೀಸಲ್ಲಿ ರೆಕಾರ್ಡ್ ಕೊಟ್ಟು ತನ್ನ ದುಡ್ಡು ತೊಗೊಂಡು ಹೋಗ್ಬಿಡ್ತಿದ್ದ. ಅವನಿಗೇನು ಜಾಸ್ತಿ ಇಂಗ್ಲೀಷ್ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಸೊ ಇದು ಕಾರ್ನ್ವಾಲಿಸನ ಬುದ್ಧಿವಂತಿಕೆ. ಹಾಗಾಗಿ ಕಾರ್ನ್ವಾಲಿಸನ ಏನಂತ ಹೇಳ್ತೀವಿ, ಮೋಸ್ಟ್ ಇಂಟೆಲಿಜೆಂಟ್ ಅಡ್ಮಿನಿಸ್ಟ್ರೇಟರ್. ಭಾಳ ಬುದ್ಧಿವಂತ ಆಡಳಿತಗಾರ ಯಾರು ಅಂದರೆ ಕಾರ್ನ್ವಾಲಿಸ್ ಅಂತ ಹೇಳ್ತೀವಿ. ಹಾಗಾಗಿ ಅವನ ಕಾಲದ ಈ ಖಾಯಂ ಜಮೀನ್ದಾರಿ ಪದ್ಧತಿ ಮುಂದೆ ಈ ದೇಶಕ್ಕೆ ಜಮೀನ್ದಾರಿ ಪದ್ಧತಿಯ ಒಂದು ಬುನಾದಿಗೆ, ಆ ಮೂಲಕ ಹಳ್ಳಿಗಳಲ್ಲಿ ಬ್ರಿಟಿಷರ ಬೆಂಬಲಕ್ಕೆ ನಮ್ಮೆಲ್ಲ ಜಮೀನ್ದಾರರು ನಿಂತುಕೊಳ್ಳುವುದಕ್ಕೆ ಅದು ಆಸರಿಯಾಗುತ್ತೆ. ಮುಂದೆ ನಮ್ಮ ಫ್ರೀಡಮ್ ಮೂಮೆಂಟು, ಸಿಪಾಯಿ ದಂಗೆ ಮುಂತಾದ ಘಟನೆಗಳು ಬಂದಾಗ ಅವಾಗ ಮತ್ತೆ ನಾನು ಈ ಪಾಯಿಂಟನ್ನು ನಿಮಗೆ ನೆನಪಿಸ್ತೇನೆ. ಯಾರ ಜಮೀನ್ದಾರರುಗಳು ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಅವರೆಲ್ಲ ಬ್ರಿಟಿಷರ ಪರವಾಗಿದ್ದರೆ ಹೊರತು ನಾಟ್ ಎ ಸಿಂಗಲ್ ಜಮೀನ್ದಾರ್ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಬ್ರಿಟಿಷರ್ಸ್. ಸೊ ಇದು ಕಾರ್ನ್ವಾಲಿಸನ ಕಾಲದ ಮೊಟ್ಟ ಮೊದಲ ಬೆಳವಣಿಗೆ, ಜಮೀನ್ದಾರಿ ಪದ್ಧತಿ ಮತ್ತು ಅವರಿಗೆ ಮಾಲೀಕತ್ವವನ್ನು ಕೊಡುವಂಥದ್ದು. ಸೊ ಈಗ ನಾನು ಮುಂದಿನ ಪಾಯಿಂಟಿಗೆ ಹೋಗ್ತೇನೆ, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೇನೆ. ಅದರ ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. ನೆಕ್ಸ್ಟ್ ನಂಬರ್ 2 ಈ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಓಕೆ, ಸೊ ಈಗ ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗ ಸುಧಾರಣೆಗಳು. ಕಾರ್ನ್ವಾಲಿಸ್ ಅಂತ ಹೇಳಿದ ತಕ್ಷಣ ನಿಮಗೆ ನ್ಯಾಯಾಂಗದ ಸುಧಾರಣೆಗಳು ಇದ್ರ ಮೇಲೆ ಬರಿಲ್ಲ. ಸೊ ನ್ಯಾಯಾಂಗ ಸುಧಾರಣೆಗಳು ಅಂತ ನಾವು ಇಲ್ಲಿ ಹೇಳ್ತೀವಿ. ಕಾರ್ನ್ವಾಲಿಸನ ಕಾಲದ ಅತಿ ಮುಖ್ಯವಾದ ಬೆಳವಣಿಗೆ. ಅದಕ್ಕಾಗಿ ನಾವು ಅವನನ್ನು ಇವತ್ತಿಗೂ ಕೂಡ ನೆನಪಿಟ್ಕೋತೇವೆ. ನ್ಯಾಯಾಂಗ ಸುಧಾರಣೆಗಳ ಪಿತಾಮಹ ಅಂತ ಅವನನ್ನು ಕರಿತೀವಿ ನಾವು. ಫಾದರ್ ಆಫ್ ಜುಡಿಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಏನು ಸರ್ ಅವನು ನ್ಯಾಯಾಂಗ ಸುಧಾರಣೆಗಳನ್ನು ಮಾಡಿದ ಅಂತ ಹೇಳಿದರೆ, ನಂಬರ್ 1 ಫಸ್ಟ್ ಅವನು ಮಾಡಿದಂಥ ನ್ಯಾಯಾಂಗ ಸುಧಾರಣೆ ಏನು ಅಂದರೆ, ಮೊದಲನೇ ಪಾಯಿಂಟನ್ನು ನೋಟ್ ಮಾಡಿ, ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಇದು ಬಹಳ ಮುಖ್ಯವಾದ ಕೊಡುಗೆ. ಅದಕ್ಕಾಗಿ ನಾವು ನನ್ನ ಇವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಕೊಳ್ತೇವೆ. ಎಕ್ಸಿಕ್ಯೂಟಿವ್ ಅಂದರೆ ಸಪರೇಷನ್ ಆಫ್ ಜುಡಿಷಿಯರಿ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಅಂತ ಹೇಳ್ತೀವಿ. ಅದು ನಿಮ್ಗೆ ಗೊತ್ತಿದೆ. ಜುಡಿಷಿಯರಿ ಅಂದರೆ ನ್ಯಾಯಾಂಗ, ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ. ಸೊ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರೆ ಬೇರೆ ಮಾಡೋದು, ಇವೆರಡೂ ಒಂದೇ ಇರಬಾರ್ದು. ಇವೆರಡೂ ಒಂದೇ ಇದ್ದರೆ ನೀವು ಆಡಳಿತ ಮಾಡಲಿಕ್ಕಾಗಲ್ಲ. ಅಂದರೆ ಆಡು ಭಾಷೆಯಲ್ಲಿ ಹೇಳೋದಾದರೆ, ನ್ಯಾಯಾಧೀಶರು ಆಡಳಿತಗಾರರ ನಿಯಂತ್ರಣದಲ್ಲಿ ಇರಬಾರದು. ಈ ಸದ್ಯ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಕೊಡೋದಾದರೆ, ಆ ಹಿಜಾಬ್ ವಿವಾದದ ವಿಚಾರಣೆ ನಡೆದಿದೆ ಹೈಕೋರ್ಟಲ್ಲಿ. ಆ ಹೈಕೋರ್ಟ್ ಜಡ್ಜ್ಗಳ ಮೇಲೆ ಯಾರದೇ ಕಂಟ್ರೋಲ್ ಇರಲ್ಲ. ಒಮ್ಮ CMದಾಗಲಿ, ಅಪೋಸಿಷನ್ ಲೀಡರ್ಸ್ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಯಾವುದೋ ರಾಜಕೀಯ ಪಕ್ಷ ಆಗಲಿ, ಅಥವಾ ಶರೀಯತ್ ಮುಸ್ಲಿಂ ಬೋರ್ಡ್ ಮಂಡಳಿ ಆಗಲಿ, ಯಾರೂ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಬರಲ್ಲ. ಅವ್ರು ವಿಚಾರಣೆ ಕೇಳ್ತಾರೆ, ತಮಗೇನು ಸರಿ ಅನಿಸುತ್ತೋ ಜಡ್ಜ್ಮೆಂಟ್ ಕೊಡ್ತಾರೆ. ಅಂದರೆ ಆ ನ್ಯಾಯಾಂಗದ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ. ನ್ಯಾಯಾಂಗ ಏನಾಗಿದೆ ಅದು ಸ್ವತಂತ್ರವಾಗಿರಬೇಕು. ಕಾರ್ಯಾಂಗದ ಒಂದು ಹಿಡಿತದಲ್ಲಿ, ಅವರ ಒಂದು ಕಪಿಮುಷ್ಟಿಯಲ್ಲಿ ಬರ್ಕೂಡ್ದು. ಬಂದರೆ ಅವರು ನಿರ್ಭೀತವಾಗಿ ತೀರ್ಪು ಕೊಡಲಿಕ್ಕಾಗಲ್ಲ. ಇಫ್ ಜುಡಿಷಿಯರಿ ಈಸ್ ನಾಟ್ ಇಂಡಿಪೆಂಡೆಂಟ್ ಆ್ಯಂಡ್ ಇಂಪಾರ್ಷಿಯಲ್, ಇಟ್ ಕೆನಾಟ್ ಗಿವ್ ಪ್ರಾಪರ್ ಜಡ್ಜ್ಮೆಂಟ್ಸ್. ಸೊ ಇದ್ರ ಬಗ್ಗೆ ಮುಂಚೆ ಯಾರೂ ಆಲೋಚನೆ ಮಾಡಿರಲಿಲ್ಲ. ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಫಸ್ಟ್ ಅವನು ಮಾಡಿದ ಕೆಲಸ ನಮ್ಮ ದೇಶದಲ್ಲಿ ಅಂದರೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡಿ, ನ್ಯಾಯಾಂಗವೇ ಬೇರೆ, ಜಡ್ಜಸ್ಸೇ ಬೇರೆ, ಎಕ್ಸಿಕ್ಯೂಟಿವ್ ಅಂದರೆ ಅಧಿಕಾರಿಗಳು, ಆಫೀಸರ್ಸ್. ಎಕ್ಸಿಕ್ಯೂಟಿವ್ ಅಂದರೆ ಇಲ್ಲಿ ಯಾರು ಬೇರೆ ಇರ್ತಾರೆ ಅಂತ ತಿಳ್ಕೊಬೇಡಿ. ನಿಮ್ಮ DC ಬರ್ತಾರೆ, SP ಸಾಹೇಬರು ಬರ್ತಾರೆ, ಎಲ್ಲ ಅಧಿಕಾರಿ ವರ್ಗ ಏನಿದೆ
ಅವರೆಲ್ಲ ಇಲ್ಲಿ ಬರ್ತಾರೆ ಎಕ್ಸಿಕ್ಯೂಟಿವ್ನಲ್ಲಿ. ಅವರ ಕಂಟ್ರೋಲ್ನಲ್ಲಿ ಯಾರು ಬರಬಾರ್ದು? ಜಡ್ಜಸ್ ಬರಬಾರ್ದು. ಇದನ್ನು ಫಸ್ಟು ನಮ್ಮ ದೇಶದಲ್ಲಿ ಜಾರಿಗೆ ತಂದಿದ್ದು ಕಾರ್ನ್ವಾಲಿಸ್. ಇದನ್ನೇ ಟೆಕ್ನಿಕಲ್ ಆಗಿ ನಿಮ್ಮ ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾನೆ ಅದನ್ನು ಹೇಳ್ತೀನಿ. ದಿಸ್ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಕೋಡ್ ಆಫ್ ಕಾರ್ನ್ವಾಲಿಸ್ ಅಂತ. ಈ ಶಬ್ದ ನೆನ್ಪಿಟ್ಕೊಳ್ಳಿ. ನಿಮಗೆ ಎಕ್ಸಾಮ್ನಲ್ಲಿ ಈ ಥರ ಬರುತ್ತೆ. ಎಕ್ಸಾಮ್ನಲ್ಲಿ ಪ್ರಶ್ನೆ ಈ ಥರ ಕೇಳ್ತಾರೆ. ಕಾರ್ನ್ವಾಲಿಸ್ ಕೋಡ್ ಅಂದರೆ ಏನು? ಕೋಡ್ ಅಂದರೆ ಸಂಹಿತೆ. ಕೋಡ್ ಅಂದರೆ ಕನ್ನಡದಲ್ಲಿ ಸಂಹಿತೆ. ಓಕೆ, ಇದು ಕನ್ನಡ ವರ್ಡ್. ಕಾರ್ನ್ವಾಲಿಸ್ ಸಂಹಿತೆ ಅಂದರೆ ಏನು ಅಂತ ಕೇಳ್ತಾರೆ. ಅವಾಗ ನೀವು ಈ ಪಾಯಿಂಟ್ ಹೇಳಬೇಕು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು. ನ್ಯಾಯಾಂಗದ ಮೇಲೆ ಯಾರದೇ ಒತ್ತಡ, ಪ್ರಭಾವ, ಹಿಡಿತ ಇರಬಾರ್ದು. ನ್ಯಾಯಾಂಗ ಸ್ವತಂತ್ರವಾಗಿರಬೇಕು, ನಿಷ್ಪಕ್ಷಪಾತವಾಗಿರಬೇಕು ಅನ್ನುವುದೇ ಕಾರ್ನ್ವಾಲಿಸ್ ಕೋಡ್. ಇದಕ್ಕಾಗಿ ಅವನು ಬಹಳ ಫೇಮಸ್ ಆಗ್ತಾನೆ. ಈ ಒಂದು ಸುಧಾರಣೆಯಿಂದ ಅವನು ಎಷ್ಟು ಫೇಮಸ್ ಆಗ್ತಾನೆ ಅನ್ನೋದಕ್ಕೆ ಒಂದೇ ಎಕ್ಸಾಂಪಲ್ ಕೊಡ್ತೇನೆ. ಮುಂದೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಸಂವಿಧಾನದಲ್ಲಿ ಒಂದು ಆರ್ಟಿಕಲನ್ನು ಸೇರಿಸ್ತಾರೆ. ಇದನ್ನು ಮುಂದೆ ಆಮೇಲೆ ಬೇರೆ ಕ್ಲಾಸಲ್ಲಿ ನಿಮಗೆ ಸರ್ ಹೇಳ್ತಾರೆ, ಯಾರು ಕಾನ್ಸ್ಟಿಟ್ಯೂಷನ್ ಮಾಡ್ತಾರೋ ಅವ್ರು ನಿಮ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಈಗ ಹೇಳಿಕ್ಕೆ ಹೋಗಲ್ಲ ವಿವರವಾಗಿ, ಬೇರೆ ಕ್ಲಾಸಲ್ಲಿ ಸರ್ ಹೇಳ್ತಾರೆ. DPSP ಅಂತ ಹೇಳ್ತೀವಿ, ಸಂವಿಧಾನದಲ್ಲಿ ಬರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಅಂತ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅಲ್ಲಿ ಆರ್ಟಿಕಲ್ 50 ಅಂತ ಬರುತ್ತೆ. 50ನೇ ಕಲಮಿನಲ್ಲಿ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ? ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು ಅಂತ. ಇದು ನಮ್ಮ ಸಂವಿಧಾನದಲ್ಲಿದೆ. ಅದಾದಮೇಲೆ ಬೇರೆ ಕ್ಲಾಸಲ್ಲಿ ಸರ್ ಹೇಳ್ತಾರೆ ನಿಮಗೆ. ನೀವು ಆರ್ಟಿಕಲ್ 50 ಬಂದಾಗ ಯಾರು ನೆನೆಸ್ಕೋಬೇಕು? ಕಾರ್ನ್ವಾಲಿಸ್. ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 50 ಓದಬೇಕಾದಾಗ ಕಾರ್ನ್ವಾಲಿಸ್ ಬರ್ತಾನೆ. ಬಟ್ ನಾವು ಅದನ್ನು ನೇರವಾಗಿ ಕಾರ್ನ್ವಾಲಿಸ್ ಆರ್ಟಿಕಲ್ ಅಂತಲೇ ಹೇಳ್ತೀವಿ. ಕಾರ್ನ್ವಾಲಿಸನ ಆರ್ಟಿಕಲ್ ಅಂತಲೇ ಟೀಚ್ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ನಮ್ಮ ಸಂವಿಧಾನದಲ್ಲೂ ಕೂಡ ಕಾರ್ನ್ವಾಲಿಸ್ ಇದ್ದಾನೆ ಅನ್ನೋದು ವಿದ್ಯಾರ್ಥಿಗಳು ಇಲ್ಲಿ ನೀವು ಗಮನಿಸಬೇಕು. ಅಷ್ಟೊಂದು ಮುಖ್ಯವಾದ ಒಂದು ಕೊಡುಗೆ ಅವನು ನ್ಯಾಯಾಂಗ ಕ್ಷೇತ್ರದಲ್ಲಿ ಕೊಡ್ತಾನೆ. ಒಂದು. ಇನ್ನು ಎರಡನೇದ್ದು ಅವನ ಕಾಲದಲ್ಲೇ ಆದಂಥದ್ದೇನು ಅಂದರೆ, ಹೊಸ ಕೆಲವು ನ್ಯಾಯಾಲಯಗಳನ್ನ ಸೃಷ್ಟಿ ಮಾಡ್ತಾನೆ. ವಿಶೇಷವಾಗಿ ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್ಗಳ ಸ್ಥಾಪನೆ. ಜಿಲ್ಲೆಗಳಲ್ಲಿ ಸಿವಿಲ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡ್ತಾನೆ. ಮುಂಚೆ ಇರಲಿಲ್ಲ. ಮುಂಚೆ ಜಿಲ್ಲೆಗಳಲ್ಲಿ ನ್ಯಾಯಾಲಯಗಳು ಇರಲಿಲ್ಲ, ಸಿವಿಲ್ ಕೋರ್ಟ್ಗಳು ಇರಲಿಲ್ಲ. ಅವಕ್ಕೆ ಸಿವಿಲ್ ಕೋರ್ಟ್ ಅಂತ ಹೇಳ್ತೀವಿ. ಜಿಲ್ಲಾ ಮಟ್ಟದ ನಾಗರಿಕ ನ್ಯಾಯಾಲಯಗಳ ಸ್ಥಾಪನೆ ಪ್ಲಸ್ ಅಪಾಯಿಂಟ್ಮೆಂಟ್ ಆಫ್ ಸಿವಿಲ್ ಜಡ್ಜಸ್. ಇವುಗಳನ್ನ ನೋಡಲಿಕ್ಕೆ ಪ್ರತ್ಯೇಕ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾನೆ. ಅವರನ್ನು ಸಿವಿಲ್ ಜಡ್ಜ್ ಅಂತ ಕರಿತೀವಿ. ಸಿವಿಲ್ ನ್ಯಾಯಾಧೀಶರನ್ನು ಜಿಲ್ಲಾ ಮಟ್ಟದಲ್ಲಿ ಅಪಾಯಿಂಟ್ ಮಾಡಿ ಜಿಲ್ಲೆಯ ಮಟ್ಟದಲ್ಲಿ ಯಾವುದೇ ಪ್ರಚಾರದ ವಿಚಾರಣೆಯನ್ನು ನೋಡಲಿಕ್ಕೆ ಈ ಸಿವಿಲ್ ಜಡ್ಜ್ಗಳ ನೇಮಕಾತಿಯನ್ನು ಮಾಡ್ತಾನೆ. ಹಾಗಾದರೆ ಮುಂಚೆ ಯಾರು ಸರ್ ಇದನ್ನು ಮಾಡ್ತಿದ್ರು ಅಂತ ಕೇಳಿದರೆ, ಈಗ ಆ ಪಾಯಿಂಟ್ ಹೇಳ್ತೇನೆ. ಮುಂಚೆ ಈ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಕೊಟ್ಟಿದ್ದರು, DC ಸಾಹೇಬರ ಕೈಯಲ್ಲೇ ಕೊಟ್ಟಿದ್ದರು. ಹಿ ವಾಸ್ ಅ DC ಆ್ಯಸ್ ವೆಲ್ ಆ್ಯಸ್ ಜಡ್ಜ್. ಅಂದರೆ ಎರಡೂ ಅಧಿಕಾರಗಳನ್ನು ಒಬ್ಬರ ಕೈಯಲ್ಲಿ, ಅದು ನಾವು ಡೈಗ್ರಾಮ್ನಲ್ಲಿ ಈ ಥರ ಹಾಕ್ತೀವಿ, ಇಲ್ಲಿ DC ಅಂತ ಬರೀರಿ. ಅವರಿಗೆ ಎರಡು ಅಧಿಕಾರವನ್ನು ಕೊಟ್ಟಿದ್ದರು. ಒಂದು ಎಕ್ಸಿಕ್ಯೂಟಿವ್, ಆಡಳಿತ ನಡೆಸುವಂಥ ಅಧಿಕಾರ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಜುಡಿಷಿಯಲ್ ಪವರ್ಸ್, ನ್ಯಾಯಾಂಗದ ಅಧಿಕಾರ ಕೂಡ ಅವ್ರ ಕೈಯಲ್ಲೇ ಕೊಟ್ಟಿದ್ದರು. ಇವೆರಡನ್ನೂ ಒಬ್ಬರ ಕೈಯಲ್ಲೇ ಕೊಟ್ಟಿದ್ದರು ಇವನು ಬರೋಕ್ಕೆ ಮುಂಚೆ, ಅಂದರೆ ಕಾರ್ನ್ವಾಲಿಸ್ ಬರೋಕ್ಕೆ ಮುಂಚೆ. ಆದರೆ ಈಗೇನು ಮಾಡ್ತಾನೆ ಕಾರ್ನ್ವಾಲಿಸ್ ಅಂದರೆ, ಎಕ್ಸಿಕ್ಯೂಟಿವ್ ಪವರ್ಸ್ ಮಾತ್ರ ಕೊಟ್ಟು ಜುಡಿಷಿಯಲ್ ಅಧಿಕಾರಗಳನ್ನು ಕಸಿದುಕೊಂಡು ಬಿಡ್ತಾನೆ. ದಿಸ್ ಈಸ್ ದ ಕೀ ಪಾಯಿಂಟ್. DC ಕೈಯಲ್ಲಿದ್ದಂತಹ ನ್ಯಾಯಾಂಗದ ಅಧಿಕಾರಗಳನ್ನ ಕಸಿದುಕೊಂಡು ಇದನ್ನು ಯಾರಿಗೆ ಶಿಫ್ಟ್ ಮಾಡಿದ ಅಂದರೆ ಸಿವಿಲ್ ಜಡ್ಜ್. ಅದಕ್ಕೆ ಹೊಸ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಸಿವಿಲ್ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡಿ ಅವರಿಗೆ ಈ ಅಧಿಕಾರಗಳನ್ನು ಅವನು ಬಿಟ್ಟುಕೊಟ್ಟ. ಇನ್ಮೇಲೆ ನೀವು ಈ ಕೆಲಸ ಮಾಡಿರಿ ಅಂತ ಹೇಳ್ದ. ಹಾಗಾದರೆ DCಗೆ ಏನು ಒಂದೇ ಅಧಿಕಾರ ಉಳಿತು ಅಂದರೆ ಮ್ಯಾಜಿಸ್ಟೀರಿಯಲ್ ಪವರ್ ಅಥವಾ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳ್ತೀವಿ ನಾವು. ಜಿಲ್ಲೆಯಲ್ಲಿ ಕಾನೂನು ಶಾಂತಿ ಪಾಲನೆ ಮಾಡುವ ಅಧಿಕಾರವನ್ನು ಮಾತ್ರ ಇಲ್ಲಿ DC ಕೈಯಲ್ಲಿ ಉಳಿಯುತ್ತೆ. ಅದಕ್ಕಾಗಿ DCಗೆ ಇನ್ನೊಂದು ಹೆಸರಿದೆ, ಏನಂತ? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ನೀವು ಬೋರ್ಡ್ ನೋಡಿರೋ ಇಲ್ಲೋ ಗೊತ್ತಿಲ್ಲ. DC ಆಫೀಸ್ ಬೋರ್ಡ್ ಯಾವಾಗಾರ ಫ್ರೀ ಇದ್ದಾಗ ಹೋಗಿ ನೋಡಿರಿ. ಬೋರ್ಡ್ ಏನು ಹಾಕಿರ್ತಾರೆ? ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ. ಬೇಕಾದ್ರೆ ಕ್ಲಾಸ್ ಬಿಟ್ಟ ತಕ್ಷಣ ಹೋಗಿ ನೋಡ್ಕೊಂಬರ್ರಿ, ಆಫೀಸಿಗೆ ಹೋಗಿ ಬೋರ್ಡ್ ಹಿಂಗೆ ಇರುತ್ತೆ. ಜಿಲ್ಲಾಧಿಕಾರಿಗಳು ಮತ್ತು ಆ್ಯಂಡ್
ಜಿಲ್ಲಾ ದಂಡಾಧಿಕಾರಿಗಳು ಅಂದರೆ ಇದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ದಂಡಾಧಿಕಾರಿ. ಸೊ ದಂಡಾಧಿಕಾರಿಗಳು ಅಂದರೆ ಏನರ್ಥ? ದ ಪವರ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಕಾನೂನು ಶಾಂತಿ ಪಾಲನೆ ಮಾಡೋ ಅಧಿಕಾರ ಡಿ ಸಿಗೊಬ್ಬರಿಗೆ, ಬೇರೆ ಯಾರಿಗೂ ಇಲ್ಲ. ಈವನ್ SP ಸಾಹೇಬ್ರಿಗೂ ಇರಲ್ಲ, ಬೇರೆ ಇಲಾಖೆಯವರಂತೂ ಬಿಡಿ, ಅವರಿಗೆ ಸಂಬಂಧವೇ ಇಲ್ಲ ಅದು. ಸೊ ಡಿ ಸಿಗೆ ದಂಡಾಧಿಕಾರಿಗಳ ಅಧಿಕಾರ ಯಾಕೆ ಕೊಟ್ಟಿದ್ದಾರೆ ಅಂದರೆ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿ ಅಂತ. ಇದು ಒಂದು ಬಿಟ್ಟರೆ ಇದರ ಅಡಿಯಲ್ಲೇ ಅವ್ರು ಏನು ಮಾಡ್ತಾರೆ, ನೀವು ಅವಾಗವಾಗ ಪೇಪರಲ್ಲಿ ಓದ್ತಿರಲ್ಲ, ಸೆಕ್ಷನ್ 144 ನಿಷೇಧಾಜ್ಞೆಯನ್ನು ಡಿ ಸಿ ಅವರು ಹೊರಡಿಸಿದ್ದಾರೆ. ಅಥವಾ ಒಂದೊಂದು ಸರಿ ಗೋಲಿಬಾರ್ ಆಗುತ್ತೆ, ಪರಿಸ್ಥಿತಿ ಕೈ ಮೀರಿದರೆ ಗೋಲಿಬಾರ್ ಮಾಡಲಿಕ್ಕೆ ಆದೇಶ ಕೊಡ್ತಾರೆ, ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಕೊಡ್ತಾರೆ, ಜನರನ್ನು ಚದುರಿಸುವುದಕ್ಕೆ ಲಾಠಿ ಚಾರ್ಜ್ಗೆ ಅಧಿಕಾರ ಕೊಡ್ತಾರೆ. ಕೆಲವೊಂದು ಸರಿ ವಾರಂಟ್ ಬಂಧಿಸುವ ಅಧಿಕಾರ ಕೂಡ ಡಿ ಸಿಗಿದೆ. ನಿಮಗೆ ಗೊತ್ತಿದೆ, ನಮ್ಮನ್ನು ಅರೆಸ್ಟ್ ಮಾಡುವಂಥ ಅಧಿಕಾರ ಆದೇಶ ಕೊಡಲಿಕ್ಕೆ ಡಿ ಸಿಗೆ ಮಾತ್ರ ಪವರ್ ಇರೋದು, ಬೇರೆ ಯಾರಿಗಿಲ್ಲ. ಬೇರೆ ಅಧಿಕಾರಿಗಳು ಅರೆಸ್ಟ್ ಮಾಡಿರಿ ಅಂತ ಹೇಳಿಕ್ಕಾಗಲ್ಲ, ಎಕ್ಸೆಪ್ಟ್ ಡಿ ಸಿ ಮಾತ್ರ ಅದಕ್ಕೆ ವಾರಂಟ್ ಅಂತಾರೆ. ವಾರಂಟ್ ಅಂದರೆ ಬಂಧಿಸುವ ಆಜ್ಞೆ. ಆ ಬಂಧಿಸುವ ಆಜ್ಞೆ ಹೊರಡಿಸೋದು ಡಿ ಸಿ ಒಬ್ಬರೇ, ಬೇರೆ ಯಾರಿಗೂ ಆ ಪವರ್ಸು ಇವತ್ತಿಗೂ ನಾವು ಆಡಳಿತದಲ್ಲಿ ಕೊಟ್ಟಿಲ್ಲ. ಇವು ಎದಕ್ಕೆ ಅಂದರೆ ಕಾನೂನು ಶಾಂತಿ ಪಾಲನೆ ಮಾಡಲಿಕ್ಕಷ್ಟೇ. ಅದನ್ನು ಬಿಟ್ಟರೆ ಇತರ ನ್ಯಾಯಾಂಗದ ಅಧಿಕಾರಗಳು ಅಂದರೆ ಲೀಗಲ್ ಪವರ್ಸ್ ಏನಿವೆ, ನ್ಯಾಯವನ್ನು ಕೊಡುವಂಥ ಜವಾಬ್ದಾರಿ ಏನಿದೆ, ಅದು ಎಲ್ಲವನ್ನು ಈಗ ಅವನೇನು ಮಾಡ್ದ, ತೆಗೆದುಹಾಕಿ ಅದನ್ನು ಯಾರಿಗೆ ಕೊಟ್ಟ? ಸಿವಿಲ್ ಜಡ್ಜಸ್ಸಿಗೆ ಕೊಟ್ಟು, ಇನ್ಮೇಲೆ ನ್ಯಾಯಾಂಗದ ಕೆಲಸವನ್ನು ನೀವು ಮಾಡಿರಿ, ಕಾರ್ಯಾಂಗದ ಕೆಲಸವನ್ನು ಡಿ ಸಿ ಮಾಡ್ತಾರೆ. ಸೊ ಈ ಸ್ಪಷ್ಟವಾದ ಪ್ರತ್ಯೇಕತೆಯನ್ನು ಅವನು ಮಾಡಿದ್ದರಿಂದ ನಾವು ಕಾರ್ನ್ವಾಲಿಸನ್ನು ಏನಂತ ಕರಿತೀವಿ? ಫಾದರ್ ಆಫ್ ಜುಡಿಷಿಯಲ್ ರಿಫಾರ್ಮ್ಸ್, ನ್ಯಾಯಾಂಗ ಸುಧಾರಣೆಗಳ ಪಿತಾಮಹ ಅಂತ ಹೇಳ್ತೀವಿ. ಮುಂದೆ ಅವನ ಆಡಳಿತದಲ್ಲೇ ಆದಂಥ ಇನ್ನೊಂದು ಮುಖ್ಯವಾದ ಬದಲಾವಣೆ ಅಂದರೆ ಹಿ ಆಲ್ಸೋ ಕ್ರಿಯೇಟೆಡ್ ಪ್ರಾವಿನ್ಷಿಯಲ್ ಕೋರ್ಟ್. ಅದು ನೋಟ್ ಮಾಡಿ, ಪ್ರಾವಿನ್ಷಿಯಲ್ ಕೋರ್ಟ್ಗಳ ಸ್ಥಾಪನೆಯನ್ನು ಮಾಡ್ತಾನೆ. ಈ ಪ್ರಾವಿನ್ಷಿಯಲ್ ಕೋರ್ಟ್ ಏನಿದೆ, ಇದು ಯಾಕೆ ನಿಮಗೆ ಬಹಳ ಮಹತ್ವದ್ದು ಅಂದರೆ ಮುಂದಿನ ಚರ್ಚೆಗಳಲ್ಲಿ ಇದಕ್ಕೆ ನಿಮಗೆ ಲಿಂಕ್ ಸಿಗುತ್ತೆ. ಇವನ ಕಾಲದಲ್ಲಿ ಪ್ರಾವಿನ್ಷಿಯಲ್ ಕೋರ್ಟ್ ಅಂದರೆ ಪ್ರಾಂತೀಯ ನ್ಯಾಯಾಲಯಗಳು ಸ್ಥಾಪನೆಗೊಳ್ತವೆ ಪ್ರತಿ ಪ್ರಾಂತ್ಯದಲ್ಲಿ. ಈ ಪ್ರಾವಿನ್ಷಿಯಲ್ ಕೋರ್ಟ್ಗಳೇ ಮುಂದೆ ಏನಾಗಿ ಪರಿವರ್ತಿತವಾಗ್ತವೆ, ನಮಗೆ ಫ್ರೀಡಮ್ ಬಂದ ಮೇಲೆ ವಿ ಕಾಲ್ ದೆಮ್ ಆ್ಯಸ್ ಹೈಕೋರ್ಟ್. ಅದನ್ನೇನ್ಪಿಟ್ಕೊಳ್ಳಿ. ಈಗ ಪ್ರಾವಿನ್ಷಿಯಲ್ ಕೋರ್ಟ್ ಅಂತ ಇದ್ದಿದ್ದು ಮುಂದೆ ನಮ್ಮ ಸಂವಿಧಾನವನ್ನು ಬರೆಯಬೇಕಾದಾಗ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಅದನ್ನು ಹೆಸರು ಚೇಂಜ್ ಮಾಡಿ ಹೈಕೋರ್ಟ್ ಅಂತ ಹೇಳ್ತಾರೆ. ಯಾವುದನ್ನು ನಾವೀಗ ಹೈಕೋರ್ಟ್ ಅಂತ ಹೇಳ್ತೀವೋ ಅದು ಕಾರ್ನ್ವಾಲಿಸನ ಕಾಲದಲ್ಲಿ ಪ್ರಾವಿನ್ಷಿಯಲ್ ಕೋರ್ಟ್ ಅಂತಿತ್ತು. ಅಂದರೆ ಇಂಡೈರೆಕ್ಟ್ಲಿ ನೀವೇನು ತಿಳ್ಕೊಬೇಕು, ಇವತ್ತು ಯಾರಾದರೂ ಹೈಕೋರ್ಟ್ ಬಗ್ಗೆ ಮಾತಾಡಿದರೆ ಅದಕ್ಕೆ ರೂಟು, ಅದಕ್ಕೆ ಬೇರೆ ಎಲ್ಲಿದೆ ಅಂದರೆ ಕಾರ್ನ್ವಾಲಿಸನ ಕಾಲದಲ್ಲಿ. ಸೊ ಹೀಗೆ ಸಾಕಷ್ಟು ನ್ಯಾಯಾಂಗ ಕ್ಷೇತ್ರದಲ್ಲಿ ಅವನು ಕೊಡುಗೆಯನ್ನು ಮಾಡಿದ್ದರಿಂದ ಇಲ್ಲಿ ನಾವು ಅವನನ್ನು ಟೀಕೆ ಮಾಡಲ್ಲ, ಅವನ ವಿಮರ್ಶೆಯನ್ನು ನಾವು ಮಾಡಲ್ಲ. ಯಾವುದು ಒಳ್ಳೇದು ಮಾಡಿದಾರೋ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ತಪ್ಪು ಮಾಡಿದರೆ ಮಾತ್ರ ನಾವು ಅವ್ರಿಗೆ ಟೀಕೆ ಮಾಡ್ತೀವಿ. ಸೊ ಇಟ್ ಈಸ್ ಎ ಗುಡ್ ಕಾಂಟ್ರಿಬ್ಯೂಷನ್ ಆಫ್ ಕಾರ್ನ್ವಾಲಿಸ್ ಟು ಇಂಡಿಯನ್ ಜುಡಿಷಿಯರಿ. ನಿಮ್ಮಲ್ಲಿ ಯಾರಾದರೂ LLB ಸ್ಟೂಡೆಂಟ್ಸು ಪಾಠ ಕೇಳ್ತಾ ಇದ್ದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ನಿಮ್ಮ LLB ಕೋರ್ಸಲ್ಲಿ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಚಾಪ್ಟ್ರಲ್ಲೇ ಕಾರ್ನ್ವಾಲಿಸ್ ಬರ್ತಾನೆ. ನಿಮ್ಮ ಸಿಲೆಬಸ್ ಓಪನ್ ಆಗೋದೆ ಕಾರ್ನ್ವಾಲಿಸಿಂದ. ಕಾರ್ನ್ವಾಲಿಸ್ LLB ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ, ಇವನ ಬಗ್ಗೆ ವಿವರವಾಗಿ ನೀವು ಅಲ್ಲಿ ಓದ್ತೀರಿ. ಸೊ ಇದು ಅವನ ಒಂದು ದೊಡ್ಡ ಕೊಡುಗೆ ಈ ದೇಶಕ್ಕೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಆಯಿತು ಅನ್ನೋದು. ಸೊ ಇದು ಎರಡನೇ ಸಂಗತಿ. ಸೊ ಈಗ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಈಗ ಮುಂದಿನ ಪಾಯಿಂಟಿಗೆ ನಾನು ಹೋಗ್ತೇನೆ. ಸಿವಿಲ್ ಸರ್ವೀಸನ್ನು ಈ ದೇಶದಲ್ಲಿ ಅವನು ಸ್ಟಾರ್ಟ್ ಮಾಡಿದ. ಎಸ್, ದಿಸ್ ಇಸ್ ದ ಪಾಯಿಂಟ್. ಹಿ ಸ್ಟಾರ್ಟೆಡ್ ದಿ ಎಲಿಮೆಂಟರಿ ಸಿವಿಲ್ ಸರ್ವೀಸ್. ಭಾರತದಲ್ಲಿ ಒಂದು ಮೂಲಭೂತವಾದ ನಾಗರಿಕ ಸೇವೆಗಳನ್ನು ಅವನು ಪ್ರಾರಂಭಿಸಿದ. ಇಲ್ಲಿ ಎಲಿಮೆಂಟರಿ ಅನ್ನೋ ಪದವನ್ನು ಯಾಕೆ ನಾನು ಬಳಸ್ತಿದ್ದೀನಿ ಅಂದರೆ ಪ್ರಾಥಮಿಕ ರೀತಿಯಲ್ಲಿ ಅದು ಇತ್ತು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಪ್ರಾಥಮಿಕವಾದ ರೀತಿಯಲ್ಲಿ ನಾಗರಿಕ ಸೇವೆಗಳು ಈ ದೇಶದಲ್ಲಿ ಆರಂಭ ಆಗುತ್ತೆ. ನಾಗರಿಕ ಸೇವೆ ಆರಂಭ ಆಗಿದ್ದು ಇವನ ಕಾಲದಲ್ಲಿ. ಇಲ್ಲಿ ನಾಗರಿಕ ಸೇವೆ ಅಂದರೆ ಏನು, ಅದನ್ನು ಯಾಕೆ ಸ್ಟಾರ್ಟ್ ಮಾಡಿದ ಅಂತ ನೀವು ಫಸ್ಟು ತಿಳ್ಕೊಳ್ಬೇಕು. ವಾಟ್ ಈಸ್ ಸಿವಿಲ್ ಸರ್ವೀಸ್ ಆ್ಯಂಡ್ ವೈ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಕಾರ್ನ್ವಾಲಿಸ್. ಅದಕ್ಕೆ ಎರಡು ಕಾರಣಗಳನ್ನು ನಾನು ನಿಮಗೆ ಆರಂಭದಲ್ಲೇ ಕೊಡಬೇಕು. ಏನು ಎರಡು ಕಾರಣಗಳು ಅಂತ ಹೇಳಿದರೆ, ಓಕೆ, ಪಾಯಿಂಟ್ 1 ಮೊದಲನೇ ಕಾರಣವನ್ನು ನಿಮಗೆ ಹೇಳೋದಾದರೆ ಅಂದರೆ ಸಿವಿಲ್ ಸರ್ವೀಸು ಯಾಕೆ ಬೇಕಿತ್ತು,
ಯಾಕೆ ಅವನು ಅಷ್ಟೊಂದು ಆಸಕ್ತಿಯನ್ನು ನಾಗರಿಕ ಸೇವೆಗಳಿಗೆ ಅವನು ತೋರಿಸಿದ ಅಂತ ನೀವು ಪ್ರಶ್ನೆ ಹಾಕಿದರೆ, ಮೊದಲನೇದು ಹಿ ವಾಂಟೆಡ್ ಟು ಅಟ್ರ್ಯಾಕ್ಟ್ ದಿ ಮಿಡಲ್ ಕ್ಲಾಸ್ ಇಂಡಿಯನ್ಸ್. ನಮ್ಮ ಮಧ್ಯಮ ವರ್ಗದ ಭಾರತೀಯ ಯುವಕರೇನಿದ್ರು ಅವರನ್ನು ಅಟ್ರ್ಯಾಕ್ಟ್ ಮಾಡುವುದು ಅವನ ಮೂಲ ಉದ್ದೇಶ ಆಗಿತ್ತು. ಅದನ್ನು ನಾನು ಶಾರ್ಟ್ ಫಾರ್ಮ್ನಲ್ಲಿ ಬೋರ್ಡಲ್ಲಿ ಬರೆದಿದ್ದೀನಿ, ನೀವು ಅದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೀವು ಇ ಎಮ್ ಐ ಅಂದರೆ ಗೊತ್ತದು ಬಿಡಿ ಸರ್, ನಾವು ತಿಂಗಳ ಕಟ್ತೀವಿ ಅಂಗಡಿಗೆ ಹೋಗಿ ಅಂತ. ಆ ಇ ಎಮ್ ಐ ಅಲ್ಲ, ನೀವು ಯಾವ ಏನೋ ಸಾಲ ಮಾಡಿ ಅದಲ್ಲ. ನನ್ನ ತರಗತಿಯಲ್ಲಿ ಇ ಎಮ್ ಐ ಅಂದರೆ ಎಜುಕೇಟೆಡ್ ಮಿಡಲ್ ಕ್ಲಾಸ್ ಇಂಡಿಯನ್ಸ್ ಅಂತ ಅರ್ಥ. ಎಜುಕೇಟೆಡ್ ಮಿಡಲ್ ಕ್ಲಾಸ್ ಇಂಡಿಯನ್ಸ್ ಅಂತ ಅರ್ಥ. ಮಧ್ಯಮ ವರ್ಗದ ಭಾರತೀಯರು ಅಂತ ನನ್ನ ಕ್ಲಾಸಲ್ಲಿ ಅರ್ಥ. ಸೊ ಅದನ್ನು ನಾನು ಶಾರ್ಟಾಗಿ ಇ ಎಮ್ ಐ ಅಂತ ಬೋರ್ಡ್ ಮೇಲೆ ಬರೆದಿದ್ದೀನಿ ಅಷ್ಟೇ. ಓಕೆ, ಅದರ ವಿವರಣೆ ವಿದ್ಯಾವಂತ ಮಧ್ಯಮ ವರ್ಗದ ಭಾರತೀಯರೇನಿದ್ರು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುವುದು ಅವನ ಉದ್ದೇಶ ಆಗಿತ್ತು. ಅಂದರೆ ನಮ್ಮನ್ನು ಆಕರ್ಷಿಸುವುದು. ನಮ್ಮ ಯುವಕರೇನು ಆಗಿನ ಕಾಲದಲ್ಲಿ, ಈಗ ನೀವು ಹೇಗೆ ಯುವಕರಿದ್ದೀರಿ, ನಿಮ್ಮಂಥ ಯುವಕರು ಆಗಿನ ಕಾಲದಲ್ಲಿ ಇದ್ದರು, ಅವರನ್ನು ಅಟ್ರ್ಯಾಕ್ಟ್ ಮಾಡುವುದು ಅವನ ಉದ್ದೇಶ ಆಗಿತ್ತು. ಯಾಕೆ? ಈ ಮಧ್ಯಮ ವರ್ಗದ ಯುವಕರನ್ನು ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಗೆ ಅಂದರೆ ಕೆಲಸಕ್ಕೆ ನೇಮಕ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಅವರು ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾರೆ. ಇದು ಅವನ ಲೆಕ್ಕಾಚಾರ. ಯಾಕಂದರೆ ನೀವು ಒಂದು ಕಂಪನಿ ಕೆಲಸಕ್ಕೆ ಸೇರಿದ ಮೇಲೆ ಸಹಜವಾಗಿ ಏನಾಗುತ್ತೆ, ಆ ಕಂಪನಿಯ ಬಗ್ಗೆ ನಿಮಗೆ ಅಭಿಮಾನ ಮೂಡುತ್ತೆ, ಗೌರವ ಬರುತ್ತೆ. ಮತ್ತು ನಮ್ಮ ಹಳ್ಳಿ ಕಡೆಗೆ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಇದೆ, ಏನು? ಉಪ್ಪುಂಡ ಮನೆಗೆ ಎರಡು ಬಗೆಯ ಬೇಡ. ಇಲ್ಲಿ ಉಪ್ಪು ಅಂದ್ರೇನು, ನೀವು ಅಕ್ಷರಶಃ ಉಪ್ಪು ಟಾಟಾ ಸಾಲ್ಟು ಅಂತಲ್ಲ, ಅನ್ನಪೂರ್ಣ ಉಪ್ಪು ಅಂತಲ್ಲ. ಇಲ್ಲಿ ಉಪ್ಪು ಅಂದರೆ ಅರ್ಥ ಏನು, ಯಾರು ನಿಮಗೆ ಸಂಬಳ ಕೊಡ್ತಾರೋ ಅವರ ವಿರುದ್ಧ ನೀವು ಕೆಲಸ ಮಾಡಬಾರ್ದು. ಯಾಕೆಂದರೆ ಅವ್ರು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಈ ವಿಲ್ ಪೇ ಯು ಸ್ಯಾಲ್ರಿ. ಅವ್ರ ವಿರುದ್ಧ ನೀವೆಂದು ನಡ್ಕೊಳ್ಬಾರ್ದು, ಅದು ಧರ್ಮವೂ ಅಲ್ಲ. ಸೊ ಹಾಗಾಗಿ ನಮ್ಮ ಯುವಕರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಯಾಕೆ ಕಾರ್ನ್ವಾಲಿಸ್ ಹೊರಟ ಅಂದರೆ, ಭಾರತೀಯ ಯುವಕರು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇವರು ಈಸ್ಟ್ ಇಂಡಿಯಾ ಕಂಪನಿಗೆ ಫ್ರೆಂಡ್ಸ್ ಆಗ್ತಾರೆ. ನಮ್ಮ ಯುವಕರೇನಾಗ್ತಾರೆ, ಈಸ್ಟ್ ಇಂಡಿಯಾ ಕಂಪನಿಯ ಮಿತ್ರರಾಗ್ತಾರೆ, ಅದರ ಬೆಂಬಲಿಗರಾಗ್ತಾರೆ, ಅದರ ಹಿತೈಷಿಗರಾಗ್ತಾರೆ. ನೋಡಿ, ಇವೆಲ್ಲ ವರ್ಡ್ಗಳು ನೀವು ಎಕ್ಸಾಮ್ನಲ್ಲಿ ಯೂಸ್ ಮಾಡಬೇಕು. ಈಸ್ಟ್ ಇಂಡಿಯಾ ಕಂಪನಿಯ ಹಿತೈಷಿಗಳಾಗಿ ಅವರು ಕೆಲಸ ಮಾಡ್ತಾರೆ. ಯಾವಾಗ? ತಕ್ಷಣ ಅಲ್ಲ, ಸೇರಿದ ತಕ್ಷಣ ಅಂತಲ್ಲ, ಒಂದು 5-10 ವರ್ಷ ಕೆಲಸ ಮಾಡಿದ್ಮೇಲೆ ಸಹಜವಾಗಿ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ಇಟ್ ಈಸ್ ಮೈ ಕಂಪನಿ. ಆ ಭಾವನೆ ನಿಮಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೀವು ಅನುಭವಿದವರು ಗೊತ್ತಿರುತ್ತೆ. ಒಂದು 10 ವರ್ಷ ನೀವು ಕಂಪನಿಯಲ್ಲಿ ಕೆಲಸ ಮಾಡಿಬಿಟ್ರೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ಸರ್ ಇದು ನನ್ನ ಕಂಪನಿ. ಅದು ಇನ್ಫೋಸಿಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಸರ್ ಇದು ನನ್ನ ಕಂಪನಿ ಅನ್ನೋದು ಫೀಲಿಂಗ್ ನಿಮಗೆ ಬರುತ್ತೆ. ಇಲ್ಲೂ ಹಾಗೆ ಆಯಿತು. ನಮ್ಮ ಮಧ್ಯಮ ವರ್ಗದ ಯುವಕರು ಏನು ಕೆಲಸಕ್ಕೆ ಬಟ್ ಇಲ್ಲಿ ಕೆಲಸ ಅಂತ ಹೇಳಿದಾಗ ಅವನೊಂದು ಪಾಯಿಂಟ್ ನಾನು ನಿಮಗೆ ಕ್ಲಿಯರ್ ಮಾಡಬೇಕು. ಅಧಿಕಾರಿ ಹುದ್ದೆಗಳನ್ನು ಅವನು ಕೊಡಲಿಲ್ಲ, ಬರೀ ಕ್ಲರ್ಕ್ ಹುದ್ದೆಗಳನ್ನು ಕೊಟ್ಟ. ಕ್ಲರ್ಕ್ಸ್ ಪೋಸ್ಟ್ಗಳನ್ನು ಭಾರತೀಯರಿಗೆ ಕೊಟ್ಟ. ಕ್ಲರಿಕಲ್ ಹುದ್ದೆ ಅಂತ ಹೇಳ್ತೀವಿ, ಅಂದರೆ ಗುಮಾಸ್ತರ ಹುದ್ದೆ. ನೀವು ಇಲ್ಲಿ ಹುದ್ದೆ ಅಂದರೆ ಏನು ದೊಡ್ಡ ಇಂದ್ರ ಪದವಿ ಆಫೀಸರ್ ಪೋಸ್ಟು ಅಂತ ತಿಳ್ಕೊಬೇಡಿ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕ್ಲರಿಕಲ್ ಪೋಸ್ಟು ಅಂದರೆ ಈಗ ಲೆಕ್ಕ ಬರೆಯೋದು, ಅಕೌಂಟೆಂಟಾಗಿ ಕೆಲಸ ಮಾಡೋದು, ರೆಕಾರ್ಡ್ ಕೀಪಿಂಗ್ ಮಾಡೋದು, ಅವಾಗೆಲ್ಲ ಟೈಪ್ ಮಾಡೋದು, ಟೈಪಿಸ್ಟ್ ಕೆಲಸಗಳು, ಇಂಥ ಹುದ್ದೆಗಳನ್ನ ಕೊಟ್ಟನೇ ಹೊರತು ನಾಟ್ ಆಫೀಸರ್ ಪೋಸ್ಟ್. ಕಾರ್ನ್ವಾಲಿಸ್ ಅಧಿಕಾರಿ ಹುದ್ದೆಯನ್ನು ಭಾರತೀಯರಿಗೆ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಕೇವಲ ಗುಮಾಸ್ತ ದರ್ಜೆಯ ಹುದ್ದೆಗಳು, ಕ್ಲರಿಕಲ್ ಹುದ್ದೆಗಳನ್ನು ಮಾತ್ರ ಅವನು ನಮಗೆ ಕೊಟ್ಟ. ಅಂದರೆ ಈಗಿನ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಸಿ ಮತ್ತು ಡಿ ಗುಂಪಿನ ಹುದ್ದೆಗಳು, ಹಿಂಗೆ ನೆನ್ಪಿಟ್ಕೊಳ್ಳಿ. ಅಂದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಗ್ರೂಪ್ ಸಿ ಆ್ಯಂಡ್ ಡಿ, ಎ ಆ್ಯಂಡ್ ಬಿ ಅಲ್ಲ. ಎ ಆ್ಯಂಡ್ ಬಿ ಅಂದರೆ ಅದು ಆಫೀಸರ್ ಹುದ್ದೆ. ಸಿ ಮತ್ತು ಡಿ ಗುಂಪಿನ ಹುದ್ದೆಗಳು ಅಂದರೆ ಅಟೆಂಡರಾಗಿ ಕೆಲಸ ಮಾಡೋದು, ಡ್ರೈವರಾಗಿ ಕೆಲಸ ಮಾಡೋದು, ಟೈಪಿಸ್ಟಾಗಿ ಮಾಡೋದು, ಅಕೌಂಟೆಂಟ್ ಮಾಡೋದು, ಆಮೇಲೆ ಇನ್ನೇನಾದರೂ ಅವೆಲ್ಲ ದಸ್ತಾವೇಜು ಬರೆಯೋರು ಅಂತ ಇರ್ತಿದ್ರು, ರೆಕಾರ್ಡ್ಗಳನ್ನು ಬರೆದು ಇಡೋದು, ರೆಕಾರ್ಡ್ ರೈಟರ್ ಅಂತ ಕರೀತಿದ್ರು. ಅಂಥ ಹುದ್ದೆಗಳನ್ನು ಭಾರತೀಯರಿಗೆ ತೆಗೆದುಕೊಂಡ. ಸೊ ಇದರ ಹಿಂದೆ ಇರುವ ಉದ್ದೇಶ ಏನು ಅಂದರೆ, ನಿಧಾನವಾಗಿ ನಮ್ಮ ಯುವಕರು ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿದರೆ ಅದರ ಮೂಲಕ ಮುಂದೆ ಭಾರತದಲ್ಲಿ ಯುವಕರು, ಯುವಶಕ್ತಿ ಈಸ್ಟ್ ಇಂಡಿಯಾ ಕಂಪನಿಗೆ ಫೇವರ್ ಆಗ್ತಾರೆ. ಇದು ಒಂದು ಲೆಕ್ಕಾಚಾರ. ನೋಡಿ, ಇದನ್ನು ನೀವು ಬಹಳ ಗಮನ ಕೊಟ್ಟು ಕೇಳಬೇಕು. ಒಂದು ದೇಶವನ್ನು ಆಳಬೇಕಾದಾಗ
ಆಳುವವರಿಗೆ ದೂರದೃಷ್ಟಿ ಇರಬೇಕು. ಅದಕ್ಕೆ ಲಾಂಗ್ ಸೈಟ್ ಅಂತೀವಿ. ನಮ್ಮಲ್ಲಿ ದೂರದೃಷ್ಟಿ ಅಲ್ಲ, ದುರದೃಷ್ಟಿ. ನಮ್ಮ ನಾಯಕರುಗಳಿಗೆ ದೂರದೃಷ್ಟಿ ಇರಲ್ಲ, ದುರದೃಷ್ಟಿ, ಕೆಟ್ಟ ದೃಷ್ಟಿ ಇರುತ್ತೆ. ಹಾಗಾಗಬಾರ್ದು. ದೇಶವನ್ನು ಆಳುವವರಿಗೆ ದೂರದೃಷ್ಟಿ ಇರಬೇಕು. ಇನ್ನು 50 ವರ್ಷಕ್ಕೆ 100 ವರ್ಷಕ್ಕೆ ಏನಾಗುತ್ತೆ ಅನ್ನುವ ಚಿಂತನೆ ಇಟ್ಕೊಂಡು ಆಳಬೇಕು. ಅದಕ್ಕೆ ಕಾರ್ನ್ವಾಲಿಸ್ ಬೆಸ್ಟ್ ಎಕ್ಸಾಂಪಲ್. ಅವ್ನು ಮಾಡಿದ್ರ ಪರಿಣಾಮ ಏನಾಯಿತು ಅಂದರೆ, ಅಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 1857 ದಂಗೆ ನಡೆದಾಗ, ಮುಂದೆ ಆ ಚಾಪ್ಟರ್ ಬರುತ್ತೆ, ಆ ದಂಗೆಯಲ್ಲಿ ಯಾವ ಯುವಕರು ಕೂಡ ಪಾಲ್ಗೊಳ್ಳಿಲ್ಲ. ನೆನಪಿಟ್ಕೊಳ್ಳಿ, ನಮ್ಮ ದೇಶದ ಯುವಕರು, ಮಧ್ಯಮ ವರ್ಗದವರು ಯಾರು ಕೂಡ ಭಾಗವಹಿಸಲಿಲ್ಲ, ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾವಾಗ 1857 ಸಿಪಾಯಿ ದಂಗೆ ನಡೆದಾಗ ನಮ್ಮ ಯುವಕರು ಯಾರೂ ಅದರಲ್ಲಿ ಪಾಲ್ಗೊಳ್ಳಿ. ಯಾಕೆ? ಅಷ್ಟೊತ್ತಿಗೆ ಅವರೇನಾಗ್ಬಿಟ್ಟಿದ್ರು, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ನೌಕರಿ ಮಾಡ್ತಿದ್ರು. ಸೊ ನೀವು ನೌಕರಿ ಮಾಡಬೇಕಾದಾಗ ನಿಮ್ಮ ಉದ್ಯೋಗ ಕೊಟ್ಟವ್ರ ವಿರುದ್ಧ ಹೆಂಗೆ ಬಂಡಾಯ ಮಾಡ್ತೀರಿ? ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದ್ರೆ ಅವ್ರು ನಿಮಗೆ ಓನರು, ನಿಮಗೆ ಸಂಬಳ ಕೊಡೋರೇ ಅವರು. ಸೊ ಅವ್ರ ವಿರುದ್ಧ ನೀವು ದಂಗೆ ಮಾಡಲಿಕ್ಕೆ ಬರೋಲ್ಲ. ಈ ಒಂದು ಲೆಕ್ಕಾಚಾರ ಇಟ್ಕೊಂಡೇ ಅವನು ಅದನ್ನು ಸ್ಟಾರ್ಟ್ ಮಾಡಿದ. ಒಂದು. ಇನ್ನು ಎರಡನೇ ಪರಿಣಾಮ ಇದರಿಂದ ಏನಾಯಿತು, ಇನ್ನೊಂದು ಅದನ್ನು ಸೋಷಲಿಸ್ಟ್ ಹೇಳ್ತಾರೆ. ಏನು? ಒಂದು ಮಧ್ಯಮ ವರ್ಗ ಅನ್ನುವಂಥ ಹೊಸ ವರ್ಗ ಈ ದೇಶದಲ್ಲಿ ಸೃಷ್ಟಿಯಾಯಿತು. ಮಿಡಲ್ ಕ್ಲಾಸ್ ವಾಸ್ ಬಾರ್ನ್ ಇನ್ ಇಂಡಿಯಾ ಅಂತ ಪ್ರೊಫೆಸರ್ MN ಶ್ರೀನಿವಾಸ್ ಹೇಳ್ತಾರೆ. ಅವ್ರು ದೊಡ್ಡ ಸೋಷಿಯಾಲಜಿಸ್ಟು. ಅವ್ರ ಹೆಸರು ನೋಟ್ ಮಾಡ್ಕೊಳ್ಳಿ, ಪ್ರೊಫೆಸರ್ MN ಶ್ರೀನಿವಾಸ್. ಇವರು ಸಮಾಜಶಾಸ್ತ್ರಜ್ಞರು, ಸೋಷಿಯಾಲಜಿಸ್ಟ್ ಅವರು. ಸೊ ಅವರು ತಮ್ಮ ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಏನಂತ? ಕಾರ್ನ್ವಾಲಿಸನ ಕೊಡುಗೆ ಏನು ಭಾರತಕ್ಕೆ ಅಂದರೆ ಮಿಡಲ್ ಕ್ಲಾಸ್. ಒಂದು ನಿಮಿಷ, ಸ್ಕ್ರೀನ್ ಮೂವ್ ಆಯಿತು. ಹಾಂ, ಮಿಡಲ್ ಕ್ಲಾಸ್ ವಾಸ್ ಕ್ರಿಯೇಟೆಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಮಧ್ಯಮ ವರ್ಗ ಸೃಷ್ಟಿಯಾಯಿತು. ಇದರ ಇಂಪಾರ್ಟೆನ್ಸ್ ಏನು ಸರ್ ಅಂತ ನಿಮ್ಗೆ ಹೇಳಿದರೆ, ಮುಂಚೆ ನಮ್ಮ ಸಮಾಜ ಹೇಗಿತ್ತು ನಿಮಗೆಲ್ಲ ಗೊತ್ತಿದೆ. ಸೋಷಾಲಜಿ ಯಾರು ಓದಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಸಮಾಜದ ಒಂದು ಮ್ಯಾಪು ನಾವು ಈ ಥರ ಹಾಕ್ತಿದ್ವಿ. ನೀವು ಯಾರು ಸೋಷಾಲಜಿ ಓದಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಬ್ರಾಹ್ಮಿನ್ಸ್, ಕ್ಷತ್ರಿಯಾಸ್, ವೈಶ್ಯಾಸ್, ಶೂದ್ರಾಸ್. ಇದನ್ನು ಚತುರ್ವರ್ಣ ಪದ್ಧತಿ ಅಂತ ನಾವು ಹೇಳ್ತೀವಿ. ಅದೆಲ್ಲ ನೀವು ಹೈಸ್ಕೂಲ್ ದಿನಗಳಲ್ಲೂ ಓದಿದ್ದೀರಿ. ವರ್ಣ ಸಿಸ್ಟಮ್ ಅಂತ ಹೇಳ್ತೀವಿ, ವರ್ಣ ಪದ್ಧತಿ. 4 ವರ್ಣಗಳು ನಮ್ಮ ಸಮಾಜದಲ್ಲಿ ಇದ್ವು ಅಂತ ನೀವೆಲ್ಲ ಓದಿದ್ದೀರಿ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಸೊ ಇಲ್ಲಿ ಮಿಡಲ್ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಮಧ್ಯಮ ವರ್ಗ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲ. ಬ್ರಾಹ್ಮಿನ್ಸು ಮೇಲ್ಜಾತಿಯವರು, ಕ್ಷತ್ರಿಯರು ದೇಶ ಕಾಯುವವರು, ವೈಶ್ಯರು ವ್ಯಾಪಾರ ಮಾಡುವವರು, ಶೂದ್ರರು ಈ 3 ವರ್ಗದ ಕೆಲಸಗಳಿಗೆ ಪೂರಕವಾದ ಕೆಲಸ ಮಾಡುವವರಿಗೆ ಶೂದ್ರರು ಅಂತ ಕರೆದುಬಿಡ್ತಿದ್ರು. ಆದರೆ ಇನ್ನು ಮುಂದೆ ಕಾರ್ನ್ವಾಲಿಸನ ಕಾಲದಿಂದ ಹೊಸ ಒಂದು ವರ್ಗ ಸೃಷ್ಟಿಯಾಗುತ್ತೆ. ಅದನ್ನು ಮಧ್ಯಮ ವರ್ಗ ಅಂತ ಹೇಳ್ತೀವಿ. ಈ ಮಧ್ಯಮ ವರ್ಗ ಅನ್ನೋದು ಸೃಷ್ಟಿಯಾಗಿದ್ದೇ ಇವನ ಕಾಲದಲ್ಲಿ, ಕಾರ್ನ್ವಾಲಿಸನ ಕಾಲದಲ್ಲಿ. ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ನಗರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಲ್ಲ. ಅದು ನೆನ್ಪಿಟ್ಕೊಳ್ಳಿ. ದಿಸ್ ಕ್ಲಾಸ್ ವಾಸ್ ಬಾರ್ನ್ ಇನ್ ದ ಟೌನ್ಸ್ ಆ್ಯಂಡ್ ಸಿಟೀಸ್, ನಾಟ್ ಇನ್ ದ ವಿಲೇಜಸ್. ಹಳ್ಳಿಗಳಲ್ಲ, ನಗರ ಪ್ರದೇಶಗಳಲ್ಲಿ ಮಧ್ಯಮ ವರ್ಗ ಅಂತ ಬಂತು. ಯಾಕಂದರೆ ಓದಿದವರು, ವಿದ್ಯಾವಂತರು ಎಲ್ಲ ನಗರಗಳಲ್ಲಿ ಇದ್ದರು. ಸೊ ಹಾಗಾಗಿ ಆ ನಗರದಲ್ಲಿ ಒಂದು ಹೊಸ ವರ್ಗ ಸೃಷ್ಟಿಯಾಗುತ್ತೆ. ಇದರ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂದರೆ, ಇದೇ ಮಧ್ಯಮ ವರ್ಗದಿಂದ ಬಂದಂಥ ಕೆಲವರು, ಎಲ್ಲರೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಲ್ಲಿ ಆ ಪದ ಬಳಸ್ತಾ ಇದ್ದೀನಿ. ಫ್ಯೂ ಅಂದರೆ ಕೆಲವರು. ಕೆಲವರು ಅಂದರೆ ಅಂದಾಜು ಎಷ್ಟು ಆಗ್ಬೋದು, ಒಂದು 20% ಅಂತ ಇಟ್ಕೊಳ್ಳಿ, ಅಥವಾ ಮ್ಯಾಕ್ಸಿಮಮ್ 25% ಅಂತ ಇಟ್ಕೊಳ್ಳಿ. ಈ ಮಧ್ಯಮ ವರ್ಗದಿಂದ ಬಂದವರೇ ಮುಂದೆ ಏನಾಗ್ತಾರೆ, ನಿಮ್ಮ ಫ್ರೀಡಮ್ ಮೂಮೆಂಟಲ್ಲಿ ಪಾಲ್ಗೊಳ್ತಾರೆ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆಮೇಲೆ ಭಾಗವಹಿಸ್ತಾರೆ. ಈಗಲ್ಲ, ಇವನ ಕಾಲದಲ್ಲ, ಮುಂದೆ ಭಾಳ ಮುಂದೆ ಚರ್ಚೆಗೆ ಬಂದಾಗ ಹೇಳ್ತೇನೆ ನಾನು. ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ 25%, ಓಕೆ, 25% ಆಫ್ ದ ಮಿಡಲ್ ಕ್ಲಾಸ್ ಎಜುಕೇಟೆಡ್ ಇಂಡಿಯನ್ಸ್ ಏನಿದ್ರು ಅವರೇ ಮುಂದೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ. ಲೈಕ್ SN ಬ್ಯಾನರ್ಜಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆ ಥರ ಬಂದಿರೋರು ಯಾರು ಅಂತ ನೀವು ಕೇಳಿದರೆ, SN ಬ್ಯಾನರ್ಜಿ, ಸುರೇಂದ್ರನಾಥ ಬ್ಯಾನರ್ಜಿ ಅಂತ ಬಂಗಾಳದಲ್ಲಿ ಬರ್ತಾರೆ. WC ಬ್ಯಾನರ್ಜಿ ಅಂತ ಇನ್ನೊಬ್ಬರು ಬರ್ತಾರೆ. ಉಮೇಶ್ ಚಂದ್ರ ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ. RC ದತ್ ಅಂತ ಇನ್ನೊಬ್ಬರು ಬರ್ತಾರೆ. RC ದತ್, ಅವರು ಎಕನಾಮಿಸ್ಟ್, ಆಗಿನ ಕಾಲದಲ್ಲಿ ದೊಡ್ಡ ಎಕನಾಮಿಸ್ಟ್ ಇದ್ದರು. ರಮೇಶ್ ಚಂದ್ರ ದತ್ ಅಂತ ಇನ್ನೂ ಅನೇಕ ಜನ ಬರ್ತಾರೆ.
ಇವರೆಲ್ಲ ಮಧ್ಯಮ ವರ್ಗದಿಂದ ಬಂದವರು. ಇವ್ರು ಯಾರೂ ಶ್ರೀಮಂತರಲ್ಲ, ಅಗರ್ಭ ಶ್ರೀಮಂತರು ಅಲ್ಲ, ತೀರಾ ಬಡವರು ಅಲ್ಲ, ಮಧ್ಯಮ ವಿದ್ಯಾವಂತ ವರ್ಗದವರೇ ಇವರೆಲ್ಲ. ಎಸ್ ಎನ್ ಬ್ಯಾನರ್ಜಿ, WC ಬ್ಯಾನರ್ಜಿ, ಬಾದರುದ್ದೀನ್ ತ್ಯಾಬ್ಜಿ, ಇನ್ನೂ ಅನೇಕ ಹೆಸರುಗಳು ಆನಂತರ ಬರ್ತವೆ, ಹೇಳ್ತೀನಿ. ಇವರೆಲ್ಲ ಮಧ್ಯಮ ವರ್ಗದ ಇದ್ದವರೇ ಫ್ರೀಡಮ್ ಮೂಮೆಂಟಿಗೆ, ಸ್ವಾತಂತ್ರ್ಯ ಚಳುವಳಿಗೆ ಪಾಲ್ಗೊಳ್ತಾರೆ. ಬಿಕಾಸ್ ದೇ ವರ್ ಇಂಪ್ರೆಸ್ಡ್ ಬೈ ದ ಇಂಗ್ಲೀಷ್ ಎಜುಕೇಷನ್. ಅವರೆಲ್ಲ ಇಂಗ್ಲೀಷ್ ಶಿಕ್ಷಣದಿಂದ ಪ್ರಭಾವಿತರಾಗಿದ್ದರು. ಅವರೆಲ್ಲ ಇಂಗ್ಲೆಂಡಿಗೆ ಹೋಗಿದ್ದರು, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಎಜುಕೇಷನ್ ಪಡ್ಕೊಂಡು MA ಮಾಡಿಕೊಂಡು ಡಾಕ್ಟ್ರೇಟ್ ಮಾಡಿಕೊಂಡು ಬಂದಿದ್ದರು. ಅಲ್ಲಿ ಶಿಕ್ಷಣ ಕಲಿತು ಬಂದ ಮೇಲೆ ಅವರಿಗೆ ನಾವು ನಮ್ಮ ದೇಶದಲ್ಲಿ ಏನೋ ಚೇಂಜ್ ಮಾಡಬೇಕು ಅಂತ ಆಲೋಚನೆ ಬಂತು. ಸೊ ಅಂದರೆ ಅಲ್ಲಿ ನಾನು ಹೇಳಕ್ಕೆ ಹೊರಟಿರೋ ಪಾಯಿಂಟ್ ಇಷ್ಟೇ, ಯಾವ ಮಧ್ಯಮ ವರ್ಗವನ್ನು ಕಾರ್ನ್ವಾಲಿಸ್ ಸೃಷ್ಟಿ ಮಾಡಿದ್ನೋ ಅದೇ ಮಧ್ಯಮ ವರ್ಗ ಮುಂದೆ 19ನೇ ಶತಮಾನದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಏನಾಗುತ್ತೆ, ಬುನಾದಿಯಾಗುತ್ತೆ. ಇದು ನಿಮಗೆ KSL ಕೇಳ್ತಾನೆ. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಕಾರ್ನ್ವಾಲಿಸ್ ಟು ದ ಫ್ರೀಡಮ್ ಮೂವ್ಮೆಂಟ್ ಅಂತ ಕೇಳಿದ್ದಾನೆ. ಇದು ಬಹಳ ವಿದ್ಯಾರ್ಥಿಗಳಿಗೆ ಹೆಂಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಫ್ರೀಡಮ್ ಮೂವ್ಮೆಂಟ್ ಬರುತ್ತೆ 19ನೇ ಶತಮಾನದಲ್ಲಿ, ಇವನಿದ್ದು 18ನೇ ಶತಮಾನ. ಹೆಂಗೆ ಸರ್ ಒಂದಕ್ಕೊಂದು ಲಿಂಕ್ ಅಂದರೆ ಈ ಪಾಯಿಂಟ್ ಕೋಟ್ ಮಾಡಬೇಕು. ಅವನು ಸ್ಟಾರ್ಟ್ ಮಾಡಿದ ಮಧ್ಯಮ ವರ್ಗದ ಒಂದು ಏನು ಕ್ಲಾಸ್ ಸೃಷ್ಟಿಯಾಯಿತು, ಅದೇ ವರ್ಗದಿಂದ ಬಂದ ಕೆಲವು ಜನ, ನಾ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಫ್ಯೂ ಅಂತ ಬೋರ್ಡ್ ಮೇಲೆ ಅದಕ್ಕೆ ಬರೆದೆ, ನಾಟ್ ಆಲ್, ಎಲ್ಲರೂ ಅಲ್ಲ. ಯಾಕೆಂದರೆ ಉಳಿದವರೆಲ್ಲ ಕೆಲಸಕ್ಕೆ ನೌಕರಿಗೆ ಸೇರಿಕೊಂಡಿದ್ರು. ಕೆಲವರು ಮಾತ್ರ ಅವರು ಏನು ಶಿಕ್ಷಣ ಪಡ್ಕೊಂಡ್ಮೇಲೆ, ಆಂಗ್ಲ ಶಿಕ್ಷಣ ಪಡ್ಕೊಂಡ್ಮೇಲೆ ಫ್ರೀಡಮ್ ಮೂಮೆಂಟಿಗೆ ಅವರು ಪಾಲ್ಗೊಳ್ತಾರೆ. ಮತ್ತು ಅವರ ಒಂದು ಪಾಲ್ಗೊಳ್ಳುವಿಕೆಯಿಂದ ನಮ್ಮ ಫ್ರೀಡಮ್ ಮೂಮೆಂಟ್ ಕೂಡ ಮುಂದೆ ಯಶಸ್ವಿಯಾಗುತ್ತೆ. ವಿಶೇಷವಾಗಿ ಇದರಲ್ಲಿ ಬಂದವರನ್ನು ನಾವು ಏನಂತ ಕರಿತೀವಿ, ಮಾಡರೇಟ್ಸ್ ಅಂತ ಹೇಳ್ತೀವಿ. ಅದು ಮುಂದೆ ಆ ಚಾಪ್ಟರ್ ಬಂದಾಗ ಹೇಳ್ತೀನಿ ನಾನು. ಯಾರನ್ನು ನೀವು ಮಂದಗಾಮಿಗಳು ಅಂತ ಹೇಳ್ತೀರಿ, ಮಾಡರೇಟ್ಸ್ ಅಂದರೆ ಮಂದಗಾಮಿಗಳು ಅಂತ ಫ್ರೀಡಮ್ ಮೂಮೆಂಟಲ್ಲಿ ಬರುತ್ತೆ. ಈ ಮಂದಗಾಮಿಗಳೆಲ್ಲ ಎಲ್ಲಿಂದ ಬಂದಿದ್ದರು ಅಂದರೆ ಮಧ್ಯಮ ವರ್ಗದಿಂದ, ಮಿಡಲ್ ಕ್ಲಾಸ್ ಮಧ್ಯಮ ವರ್ಗದಿಂದನೇ ಬಂದವರೇ ಈ ಮಾಡರೇಟ್ಸ್ಗಳಲ್ಲಿದ್ದರು. ಅವರು ಮುಂದೆ ಫ್ರೀಡಮ್ ಮೂಮೆಂಟಲ್ಲಿ ಪಾಲ್ಗೊಳ್ತಾರೆ. ಸೊ ಹೀಗೆ ಅವನ ಕಾಲದ ಈ ಒಂದು ಬೆಳವಣಿಗೆ ಅಂದರೆ ನಾಗರಿಕ ಸೇವೆಯನ್ನು ಸ್ಟಾರ್ಟ್ ಮಾಡಿ, ಮತ್ತು ಅಲ್ಲಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಬೇಕು. ನಾಗರಿಕ ಸೇವೆ ಅಂತ ಹೇಳಿದಾಗ ನೀವೇನು ಅನ್ಕೋಬಾರ್ದು, ಈಗೇನು ನೀವು ಎಕ್ಸಾಮ್ ಬರೀತೀರಿ ಆ ಥರ ಅಲ್ಲ. ಈಗ ನೀವು KPSC UPSC ಎಕ್ಸಾಮ್ ಬರೀತೀರಿ ಆ ಥರ ಅಲ್ಲ. ಇಟ್ ವಾಸ್ ಎಲಿಮೆಂಟರಿ ಟೆಸ್ಟ್. ನಿಮಗೊಂದಷ್ಟು ಸಣ್ಣ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ಒಂದಿಷ್ಟು ಇಂಗ್ಲೀಷ್ ಓದ್ಲಿಕ್ಕೆ ಬರುತ್ತೋ ಇಲ್ಲೋ, ಮಿನಿಮಮ್ಮು ಮ್ಯಾಥಮೆಟಿಕ್ಸ್ ಲೆಕ್ಕ ಮಾಡ್ಲಿಕ್ಕೆ ಬರುತ್ತೋ ಇಲ್ಲೋ, ಆಮೇಲೆ ಒಂದಿಷ್ಟು ರೆಕಾರ್ಡ್ ಫೈಲ್ ಬರೆಯೋದು, ಪತ್ರ ಬರೆಯೋದು, ಇಷ್ಟು ಬರುತ್ತೋ ಇಲ್ಲ ನೋಡಿ ಅದರ ಮೇಲೆ ನಿಮ್ಮನ್ನು ಕೆಲಸಕ್ಕೆ ತೊಗೊಳ್ತಿದ್ರು. ಅಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮು, ರಿಟರ್ನ್ ಟೆಸ್ಟು, ಇಂಟರ್ವ್ಯೂವು, ಕ್ವಶನ್ ಪೇಪರು ಆ ಥರ ಏನಿರಲಿಲ್ಲ. ಅದಕ್ಕೆ ನಾನು ಬೋರ್ಡಲ್ಲಿ ಎಲಿಮೆಂಟರಿ ಅಂತ ಶಬ್ದ ಬಳಸಿದೆ. ಅಂದರೆ ಜಸ್ಟ್ ಆರಂಭಿಕ ಹಂತದಲ್ಲಿತ್ತು. ಆಮೇಲೆ ಪೂರ್ಣ ಪ್ರಮಾಣದ ರಿಟರ್ನ್ ಎಕ್ಸಾಮು ಅವೆಲ್ಲ ಯಾರ ಕಾಲದಲ್ಲಿ ಬರ್ತವೆ, ಬೆಂಟಿಂಕನ ಕಾಲದಲ್ಲಿ ಬರುತ್ತೆ. ಅಲ್ಲೊಂದು ಆ್ಯಕ್ಟ್ ಬರುತ್ತೆ, ಚಾರ್ಟರ್ ಆ್ಯಕ್ಟ್ ಅಂತ. ಅದು ನೆಕ್ಸ್ಟ್ ಮುಂದಿನ ಚರ್ಚೆಯಲ್ಲಿ ಬಂದಾಗ ಹೇಳ್ತೀನಿ. ಚಾರ್ಟರ್ ಆ್ಯಕ್ಟ್ ಆಫ್ 1833 ಬೆಂಟಿಂಕನ ಕಾಲದಲ್ಲಿ ಆವಾಗ ನಾಗರಿಕ ಸೇವೆಗಳು ಕರೆಕ್ಟಾಗಿ ಸ್ಟಾರ್ಟ್ ಆಗ್ತವೆ. ಬಟ್ ಇವನ ಕಾಲದಲ್ಲಿ ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್, ಜಸ್ಟ್ ಒಂದು ಆರಂಭ ಅಂತ ಹೇಳ್ತೀವಿ. ಒಂದು ಸಣ್ಣ ಆರಂಭವನ್ನು ಇವನ ಕಾಲದಲ್ಲಿ ಮಾಡಿ ಆ ನಾಗರಿಕ ಸೇವೆ, ಸಿವಿಲ್ ಸರ್ವೀಸ್ ಅನ್ನೋ ಕಾನ್ಸೆಪ್ಟು ಇವನ ಕಾಲದಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಇನ್ನು ಲಾಸ್ಟ್ ಇವನ ಕಾಲದ ಒಂದು ಬೆಳವಣಿಗೆ ಬಗ್ಗೆ ನಾವು ನೋಡಬೇಕು. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಒಂದು ಯುದ್ಧ ಆಗುತ್ತೆ ಇವನ ಕಾಲದಲ್ಲಿ, ಅಂದರೆ ಟಿಪ್ಪು ಸುಲ್ತಾನ್ ಜೊತೆಗೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಆ್ಯಂಡ್ ದ ಡಿಫೀಟ್ ಆಫ್ ಟಿಪ್ಪು ಸುಲ್ತಾನ್ ಅಂತಿದೆ. ಸೊ ಕಾರ್ನ್ವಾಲಿಸನ ಕಾಲದ ಕೊನೆಯ ಘಟನೆ ಇದು. ಅಂದರೆ ಅವನು ದೇಶ ಬಿಟ್ಟು ಹೋಗೋ ಟೈಮ್ನಲ್ಲಿ ಆದಂಥ ಘಟನೆ. ಈ ಯುದ್ಧ ಯಾವಾಗ ನಡೀತು ಅದನ್ನು ಫಸ್ಟ್ ನೀವು ನೋಟ್ ಮಾಡ್ಕೋಬೇಕು. ವಾರ್ ನಡೆದಿದ್ದು 1792ರಲ್ಲಿ ವಾರ್ ಆಗುತ್ತೆ. ಆ ವಾರಲ್ಲಿ ಟಿಪ್ಪು ಸುಲ್ತಾನನಿಗೆ ಸೋಲಾಗುತ್ತೆ. ಟಿಪ್ಪು ಸುಲ್ತಾನ್ ವಾಸ್ ಡಿಫೀಟೆಡ್. ಯಾಕೆ ಅಂತ ನಾನು ಕಾರಣ ಹೇಳ್ತೀನಿ. ಟಿಪ್ಪು ಸುಲ್ತಾನನಿಗೆ ಬಹಳ ದೊಡ್ಡ ಸೋಲಾಗುತ್ತೆ. ಒಂದು ಹೀನಾಯವಾದ ಸೋಲು ಅವನಿಗೆ ಈ ಯುದ್ಧದಲ್ಲಿ ಸಂಭವ ಆಗುತ್ತೆ. ಯಾಕೆ ಅವನ ಸೋಲಾಗುತ್ತೆ ಟಿಪ್ಪು ಸುಲ್ತಾನನಿಗೆ ಅಂತ ಹೇಳಿದರೆ, ಈ ಯುದ್ಧದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಪೋರ್ಟಿವ್ ಆಗಿ ಇಬ್ಬರು ನಿಂತ್ಕೊಳ್ತಾರೆ. ಒಂದು ದ ನಿಜಾಮ್ ಆಫ್ ಹೈದರಾಬಾದ್, ಹೈದರಾಬಾದದ ನಿಜಾಮ, HYD ಅಂದರೆ ಇಲ್ಲಿ ಹೈದರಾಬಾದ್, ಪ್ಲಸ್ ದ ಪೇಶ್ವಾಸ್, ಮರಾಠವಾಡದ ಪೇಶ್ವೆಗಳು, ಪೇಶ್ವಾಸ್ ಅಂತ ಹೇಳಿ. ಇವರಿಬ್ಬರೂ ಕೂಡ ಏನು ಮಾಡಿದರು, ದೇ ಸಪೋರ್ಟೆಡ್ ಬ್ರಿಟಿಷರ್ಸ್. ಬ್ರಿಟಿಷರಿಗೆ ಅವ್ರು ಏನು ಮಾಡಿದರು, ಬೆಂಬಲವನ್ನು ಕೊಟ್ಟರು. ಇದು ಮೇನ್ ಕಾರಣ, ಇದನ್ನು ನೀವು ಮರಿಬಾರ್ದು.
ಬ್ರಿಟಿಷರಿಗೆ ಇಬ್ಬರು ಸಪೋರ್ಟ್ ಮಾಡ್ತಾರೆ. ಒಂದು ಹೈದರಾಬಾದದ ನಿಜಾಮ, ಇನ್ನೊಂದು ಮರಾಠವಾಡದ ಪೇಶ್ವೆಗಳು ಅಂತ ಹೇಳ್ತೀವಿ. ಪುಣೆಯಿಂದ ಅವರು ಆಳ್ತಾಯಿದ್ರು. ಈ ಪೇಶ್ವೆಗಳು ಮತ್ತು ನಿಜಾಮ ಇಬ್ಬರೂ ಕೂಡ ಬ್ರಿಟಿಷರಿಗೆ ಬೆಂಬಲ ಕೊಟ್ಟಿದ್ದರಿಂದ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನಿಗೆ ಸೋಲಾಗುತ್ತೆ. ಇಲ್ಲದೆ ಹೋದರೆ ಅವನನ್ನು ಸೋಲಿಸೋದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ಮತ್ತು ಇದ್ರ ಹಿಂದೆ 2 ಯುದ್ಧಗಳು ಬರ್ತವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಲ್ಲ ಈಗ ಕ್ಲಾಸಲ್ಲಿ. ಜಸ್ಟ್ ಬ್ಯಾಕ್ಗ್ರೌಂಡ್ ಹೇಳಿರ್ತೀನಿ. 1 ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾರ ಜೊತೆಗಾಗಿರುತ್ತೆ? ಹೈದರ್ ಅಲಿಯ ಜೊತೆಗಾಗಿರುತ್ತೆ. ಅಂದರೆ ಇವ್ರ ತಂದೆ ಟಿಪ್ಪು ಸುಲ್ತಾನ್ನ ಡ್ಯಾಡಿ ಅಂತ ಹೇಳ್ತೀವಿ. ಅವನ ಡ್ಯಾಡಿ ಹೈದರ್ ಅಲಿ. ಸೊ ಹೈದರ್ ಅಲಿಯ ಜೊತೆಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವಾರ್, ಮೊದಲನೇ ಮತ್ತು 2ನೇ ಯುದ್ಧ ಹೈದರ್ ಅಲಿ ಜೊತೆಗಾಗಿರುತ್ತೆ. ಅದರಲ್ಲಿ ಮೊದಲನೇ ಯುದ್ಧವನ್ನು ಯಾರು ಗೆದ್ದಿರ್ತಾರೆ? ಹೈದರ್ ಅಲಿ ಗೆದ್ದಿರ್ತಾನೆ, ಫಸ್ಟ್ ವಾರ್. ಓಕೆ. ಆಮೇಲೆ 2ನೇ ಯುದ್ಧದಲ್ಲಿ ಅವನು ಸೋಲ್ತಾನೆ, ಹೈದರ್ ಅಲಿಗೆ ಸೋಲಾಗುತ್ತೆ. ಸೊ ಇದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಈಗ 3ನೇ ಯುದ್ಧ ನೇರವಾಗಿ ಟಿಪ್ಪು ಸುಲ್ತಾನ್ನ ಜೊತೆಗಾಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಆ ಹೈದರ್ ಅಲಿಯ ಕಾಲದಲ್ಲಿ ಆದಂಥ ಒಂದು ಒಪ್ಪಂದದ ಅಡಿಯಲ್ಲಿ ಅವನೊಂದಷ್ಟು ದುಡ್ಡು ಕಟ್ಟಬೇಕಾಗಿರುತ್ತೆ. ಯಾರು? ಟಿಪ್ಪು ಸುಲ್ತಾನ್. ಆ ಒಪ್ಪಂದ ಯಾವುದು ಅಂದರೆ ಟ್ರೀಟಿ ಆಫ್ ಮಂಗಳೂರು ಒಪ್ಪಂದ ಅಂತ ಅದನ್ನು ಕರಿತಿದ್ರು. ಆ ಮಂಗಳೂರು ಒಪ್ಪಂದದ ಅಡಿಯಲ್ಲಿ ಒಂದಷ್ಟು ದುಡ್ಡು ಅಮೌಂಟನ್ನು ಇವರ ತಂದೆ ಕಟ್ಟಬೇಕಾಗಿರುತ್ತೆ. ಯಾರು? ಹೈದರ್ ಅಲಿ ಕಟ್ಟಬೇಕಾಗಿರುತ್ತೆ. ಎಷ್ಟು ಅಮೌಂಟನ್ನು ಅವನು ಕಟ್ಟಬೇಕಾಗಿತ್ತು ಅಂದರೆ, ಆಗಿನ ಕಾಲದಲ್ಲಿ 7 ಲಕ್ಷ ರೂಪಾಯಿ, 7 ಲ್ಯಾಕ್ ರುಪೀಸ್ ಅವ್ರ ತಂದೆ ಕಟ್ಟಬೇಕಾಗಿರುತ್ತೆ. ಆದರೆ ಅವನು ಅಷ್ಟು ಕಟ್ಟಲಿಕ್ಕೆ ಆಗಿರಲ್ಲ. ಅರ್ಧ ಕಟ್ಟಿ ಅರ್ಧ ಉಳಿಸಿರ್ತಾನೆ. ಆಮೇಲೆ ಅವನು ಸಾವಾಗುತ್ತೆ. ಈಗ ಕಾರ್ನ್ವಾಲಿಸ್ ಏನು ಹೇಳ್ತಾನೆ, ನಿನ್ನ ತಂದೆ ಕಟ್ಟಬೇಕಾದ ದುಡ್ಡನ್ನು ಬಾಕಿ ಇದೆ, ನೀ ಕಟ್ಟು ಅಂತ ಹೇಳ್ತಾನೆ. ಆ ಬಾಕಿ ಇರುವ ಹಣವನ್ನು ಇವನು ಕಟ್ಟದೇ ಇದ್ದಿದ್ದಕ್ಕೆ ಈ ಯುದ್ಧ ಸ್ಟಾರ್ಟ್ ಆಗುತ್ತೆ. ಈ ಯುದ್ಧ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಇದು. ಹಿ ಡಿಡ್ ನಾಟ್ ಪೇ ದಟ್ ಅರಿಯರ್ಸ್. ಅದಕ್ಕೆ ನಾವು ಅರಿಯರ್ಸ್ ಅಂತೀವಿ, ಬಾಕಿ ಇರೋದಕ್ಕೆ. ಆ ಬಾಕಿ ಹಣ ಕಟ್ಟಿರಲಿಲ್ಲ, ಅವ್ರ ತಂದೆ ಕಟ್ಟಬೇಕಾಗಿದ್ದು. ಅದಕ್ಕೆ ಟಿಪ್ಪು ಸುಲ್ತಾನ್ ಏನು ಹೇಳ್ತಾನೆ, ನಾನು ಯಾಕೆ ಕಟ್ಟಬೇಕು? ಯುದ್ಧಕ್ಕೆ ನಮ್ಮ ತಂದೆ ಕಾರಣ ಅಲ್ಲ, ನೀವು ಕಾರಣ. ಬ್ರಿಟಿಷರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವಾರ್, ವೈ ಶುಡ್ ಐ ಪೇ ದಿ ಅಮೌಂಟ್? ನಾನು ಕಟ್ಟಲ್ಲ ಅಂತ ಹೇಳಿದ್ದೆ ಈ ಯುದ್ಧಕ್ಕೆ ಕಾರಣ ಆಗುತ್ತೆ. ಬಟ್ ಆ ಯುದ್ಧದಲ್ಲಿ ಇವರಿಬ್ಬರೂ ಸಪೋರ್ಟ್ ಮಾಡಿದ್ರಿಂದ ಟಿಪ್ಪು ಸುಲ್ತಾನನಿಗೆ ಹೀನಾಯವಾದ ಸೋಲಾಗುತ್ತೆ. ಅಷ್ಟೇ ಅಲ್ಲ, ಇವನ ಮೇಲೂ ಕೂಡ ಒಂದು ಒಪ್ಪಂದವನ್ನು ಬಲವಂತವಾಗಿ ಹೇರಲಾಗುತ್ತೆ. ಆ ಒಪ್ಪಂದದ ಟೈಟಲ್ ಅಷ್ಟೇ ನಾನು ಬರೆದಿರ್ತೀನಿ, ಆನಂತರ ವಿವರಿಸ್ತೇನೆ. ಶ್ರೀರಂಗಪಟ್ಟಣ ಒಪ್ಪಂದ, ಅದು ನೋಟ್ ಮಾಡಿ. ಶ್ರೀರಂಗಪಟ್ಟಣದ ಒಪ್ಪಂದ ಅಂತ ಹೇಳ್ತೀವಿ. 1793, 1793. ಈ ಶ್ರೀರಂಗಪಟ್ಟಣದ ಒಪ್ಪಂದವನ್ನು ಟಿಪ್ಪು ಸುಲ್ತಾನ್ ಮೇಲೆ ಹೇಳ್ತಾರೆ. ಇದರ ಅಡಿಯಲ್ಲಿ ಮತ್ತೆ ಅವನು ಫ್ರೆಶ್ ಆಗಿ 33 ಲಕ್ಷ ಕಟ್ಟಬೇಕು. ನೆನ್ಪಿಟ್ಟುಕೊಳ್ಳಿ, ಎಷ್ಟು? 33 ಲ್ಯಾಕ್ಸ್, 33 ಲಕ್ಷ ರೂಪಾಯಿ ಬ್ರಿಟಿಷರಿಗೆ ಯಾರು ಕಟ್ಟಬೇಕು? ಟಿಪ್ಪು ಸುಲ್ತಾನ್ ಕಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಈಗ ಅವನ ಹತ್ರ ಅಷ್ಟು ದುಡ್ಡು ಇರಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನನ್ನ ಹತ್ರ ದುಡ್ಡಿಲ್ಲ, ನೀವೇನು ಮಾಡ್ತೀರೋ ಮಾಡಿ, ನಾನಂತೂ ದುಡ್ಡು ಕಟ್ಟಲ್ಲ ಅಂತ ಹೇಳಿದಾಗ ಕಾರ್ನ್ವಾಲಿಸ್ ಏನು ಮಾಡ್ತಾನೆ ಗೊತ್ತಾ? ಅವನ 2 ಮಕ್ಕಳನ್ನು ಒತ್ತೆಯಾಳಾಗಿ ಕರೆದುಕೊಂಡು ಮಡ್ರಾಸಿಗೆ ಹೋಗ್ತಾನೆ. 10 ವರ್ಷದ 2 ಮಕ್ಕಳಿರ್ತಾರೆ ಟಿಪ್ಪು ಸುಲ್ತಾನ್ಗೆ. ಅವನ ಮಕ್ಕಳನ್ನು ಹಾಸ್ಟೇಜ್ ಆಗಿ, ಇಂಗ್ಲೀಷಲ್ಲೇ ಹಾಸ್ಟೇಜ್ ಅಂತೀವಿ, ಒತ್ತೆಯಾಳಾಗಿ ಹಿಡಿದುಕೊಂಡು ಅವ್ರನ್ನ ಮಡ್ರಾಸಿಗೆ ಕರ್ಕೊಂಡೋಗಿ ಇವನ ಸಾಮ್ರಾಜ್ಯವನ್ನು ಡಿವೈಡ್ ಮಾಡ್ತಾನೆ. ಟಿಪ್ಪು ಸುಲ್ತಾನನ ರಾಜ್ಯವನ್ನು ಡಿವೈಡ್ ಮಾಡಿ 3 ಭಾಗ ಮಾಡ್ತಾನೆ. ಒಂದು ಭಾಗ ಮೈಸೂರು ಅಂತ ಕರೀತಾರೆ, ಇನ್ನೊಂದು ಭಾಗ ಹೈದರಾಬಾದ್ ನಿಜಾಮನಿಗೆ ಬಿಡ್ತಾರೆ, ಇನ್ನೊಂದು ಮರಾಠರಿಗೆ ಬಿಟ್ಕೊಡ್ತಾನೆ. ಆ ಹೈದರಾಬಾದವ್ರಿಗೆ ಬಿಟ್ಟಿದ್ದನ್ನೇ ನಾವು ಇವತ್ತು ಏನಂತ ಕರಿತೀವಿ? ಹೈದರಾಬಾದ್ ಕರ್ನಾಟಕ ಅಂತೀವಿ. ಮರಾಠರಿಗೆ ಬಿಟ್ಕೊಟ್ಟಿದ್ದು ಮುಂಬೈ ಕರ್ನಾಟಕ ಅಂತೀವಿ. ಇನ್ನೊಂದು ಹಳೆ ಮೈಸೂರು ಹಾಗೆ ಉಳಿಯುತ್ತೆ. ಸೊ ಮುಂದೆ ಏನು ಬೆಳವಣಿಗೆಗಳಾಗ್ತವೆ ಅನ್ನೋದು ನಾನು ನಾಳಿನ ಚರ್ಚೆಯಲ್ಲಿ ಹೇಳ್ತೇನೆ. ಯಾಕಂದರೆ ನೆಕ್ಸ್ಟು ಮುಂದಿನ ಗವರ್ನರ್ ಜನರಲ್ಗೆ ಲಿಂಕ್ ಇರೋದರಿಂದ ಇವತ್ತು ಈ ಸಮಯ ಮುಗಿದಿದೆ. ವಿಲ್ ಕ್ಯಾರಿ ಫಾರ್ವರ್ಡ್ ಟುಮಾರೋ. ಮುಂದಿನ ಚರ್ಚೆ ನಾಳೆ ಮುಂದುವರಿಸ್ತೇನೆ. ಓಕೆ, ಥ್ಯಾಂಕ್ ಯು.